ನಮಸ್ಕಾರ ವೀಕ್ಷಕರೆಲ್ಲರಿಗೂ ಶುಭೋದಯ. ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈ ದಿನದ ವಿಶೇಷ ಮಾಹಿತಿ ಏನು ಅನ್ನೋದನ್ನ ತಿಳಿಯೋಣ. ಎಲ್ಲದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗೆ ವಿಶೇಷ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನನ್ನ ನಮಸ್ಕಾರ. ಗುರುಜಿ, ಇಂದು ಏನೆಲ್ಲ ವಿಶೇಷತೆ ಇದೆ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸ್ಮಶಾನ ಕಾಳಿ ಮುದ್ರೆ ಮತ್ತು ಸ್ಮಶಾನ ಕಾಳಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಯೋಗಗಳನ್ನು ಸೂರ್ಯಕಿರಣದಿಂದ ಮತ್ತು ಈ ದರ್ಬೆ ಮತ್ತು ಜಲ ಚಿಕಿತ್ಸೆ ಮಾಡೋದು ಹೇಗೆ ಅನ್ನೋದನ್ನು ಕೆಲವೊಂದು ವಿಶೇಷವಾದ ತಂತ್ರವಿದ್ಯೆಗಳನ್ನು ಇವತ್ತು ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ತಿಳಿಸ್ಬೇಕಂತ ಭಾಳ ಇಷ್ಟಪಡ್ತೀನಿ. ಇವತ್ತಿನ ಸಮಾಜದಲ್ಲಿ ಮನುಷ್ಯ ನಾವೆಷ್ಟೇ ಚೆನ್ನಾಗಿ ಬದುಕೋದು ಕೂಡ ಎಲ್ಲೋ ಒಂದು ಕಡೆ ಶತ್ರು ಇರ್ತಾನೆ. ಆ ಶತ್ರು ನಮ್ಮನಲ್ಲೇ ಇರ್ಬೋದು, ಅಥವಾ ಹೊರಗಿನಲ್ಲೇ ಇರ್ಬೋದು, ಅಥವಾ ನಮ್ಮ ಆಫೀಸ್ನಲ್ಲೇ ಇರ್ಬೋದು, ಅಥವಾ ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಇದ್ಕೊಂಡೇ ಆ ಮನುಷ್ಯನಿಗೆ ತೊಂದರೆ ಕೊಡೋ ಸಾಧ್ಯತೆ ಉಂಟು. ಮೊನ್ನೆ ಒಂದು ಕೇಸ್ ಬಂದಿತ್ತು ನನ್ನ ಹತ್ರ. ಯಾರೋ ಇದ್ದಕ್ಕಿದ್ದಾಗೆ ಗುಲ್ಬರ್ಗದಿಂದ ಒಬ್ಬರು ಬಂದ ತಕ್ಷಣ ಅವ್ರನ್ನ ಭೇಟಿ ಮಾಡಿ ಹೇಳಿದ್ರು, ನೋಡಿ ರಾತ್ರಿವರೆಗೂ ಚೆನ್ನಾಗಿದ್ದರು, ರಾತ್ರಿ ಎಲ್ಲ ಚೆನ್ನಾಗಿ ಮಾತುಕತೆ ಮಾಡ್ಕೊಂಡು ಊಟ ಮಾಡಿ ಎಲ್ಲ ಚೆನ್ನಾಗಿ ಮಲ್ಕೊಂಡ್ವಿ, ನಾವು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಅವ್ರಿಗೆ ಮಾತೇ ಆಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಮಾತೇ ಬರ್ತಿಲ್ಲ, ಅವರೇ ಭಾಳ ಭಯ ಪಟ್ಬಿಟ್ಟು ನನಗೆ ಮಾತಾಡೋಕ್ಕಾಗ್ತಿಲ್ಲ, ವಾಯ್ಸ್ ಬರ್ತಿಲ್ಲ, ಸ್ವರವೇ ಬರ್ತಿಲ್ಲ, ಬಾಯಿಂದ ಸ್ವರಗಳೇ ಬರ್ತಿಲ್ಲ, ಅಮ್ಮ ಅಪ್ಪ ಅಣ್ಣ ಅಂತ ಕೂಗೋ ಮಾತೇ ನಿಂತೋಗಿದೆ, ಅಟ್ಲೀಸ್ಟ್ ಒಂದು ಪದನಾದ್ರು ಮಾತಾಡೋಣ ಬಾ ಅನ್ನೋ ಕೂಡ ಆಗ್ತಿಲ್ಲ, ಆ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಆತನ ಕರ್ಕೊಂಡು ಬಂದಿದ್ರು. ನೋಡಿದ್ರೆ ಆತ ಸರ್ಕಾರಿ ಕೆಲಸ ಮಾಡ್ತಾರೆ, ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಭಾಳ ಚೆನ್ನಾಗಿದ್ದಾರೆ. ಆದರೆ ಚೆನ್ನಾಗಿ ಮಾತಾಡ್ಕೊಂಡು ಆಫೀಸಲ್ಲೆಲ್ಲ ಇದ್ದು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡು ಟಿ ವಿ ನೋಡಿಬಿಟ್ಟು ಮಲ್ಕೊಂಡಿದ್ದಾರೆ. ಬೆಳಗ್ಗೆ ನೋಡಿದ್ರೆ ವಾಯ್ಸ್ ನಿಂತೋಗ್ಬಿಟ್ಟಿದೆ. ಸಡನ್ನಾಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರಂತೆ, ENT ಡಾಕ್ಟರ್ ಹತ್ರ, ಗಂಟ್ಲಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅಂತೇಳಿ. ENT ಡಾಕ್ಟರ್ ಏನಿಲ್ವಲ್ಲ ಚೆನ್ನಾಗಿದೆ ಅಂದ್ರಂತೆ. ಸರಿ, ಆಮೇಲೆ ಇನ್ನೊಬ್ಬರು ಡಾಕ್ಟರ್ ಹತ್ರ ರೆಫರ್ ಮಾಡೋದಂತೆ, ಸ್ಪೆಷಲಿಸ್ಟ್ ಹತ್ರ, ಸರ್ಜನ್ ಹತ್ರ. ಅವರು ನೋಡಿದ್ರು ಅವರೇ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಂತೆ. ಏನಾದ್ರು ಕ್ಯಾನ್ಸರ್ ಏನಾದ್ರು ಇತ್ತಾ ಹಾಗೆ ಇಂತೆಲ್ಲ ಚೆಕ್ ಮಾಡಿದ್ರೆ ನೋಡಿದ್ರೆ ಏನೂ ಇಲ್ಲ, ಆದರೆ ಮಾತಾಡೋಕ್ಕಾಗ್ತಿಲ್ಲ. ಕೊನೆ ಪಾಪ ಹುಡುಗ ತುಂಬಾ ಅಳ್ತು ಪೇಪರಲ್ಲಿ ಬರ್ತೋಸು, ನಾನು ಚೆನ್ನಾಗಿ ಮಾತಾಡ್ತಿದ್ದೆ, ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಈಗ ನನ್ನ ಹೆಸರು ಹೇಳೋಕ್ಕಾಗ್ತಿಲ್ಲ, ಅಮ್ಮ ಅಪ್ಪ ಅಣ್ಣ ಅಂತಲೂ ಕರೆಯೋಕ್ಕಾಗ್ತಿಲ್ಲ, ಏನಾಗಿದೆ ನನಗೆ ಗೊತ್ತಿಲ್ಲ, ನಾನು ಮಾತಾಡಬೇಕು, ಬೇಗ ಮಾತಾಡಬೇಕು ಅಂತ ಪಾಪ ಹೇಳ್ತಾನೆ ಹುಡುಗ. ಇದು ಒಂದು ಕೇಸ್. ಇನ್ನೊಂದು ವಿಶೇಷವಾಗಿದೆ. ಅವ್ರು ಚೆನ್ನಾಗೇ ಇದ್ರಂತೆ, ಊಟ ಮಾಡಿಕೊಂಡು ವಾಕಿಂಗ್ ಮಾಡಿಕೊಂಡು ಮತ್ತು ಆ ಫ್ರೆಂಡ್ಸ್ ಜೊತೆಲ್ಲ ಕಾಲ ಕಳ್ಕೊಂಡು ರಿಟೈರ್ಡ್ ಆಗಿರೋ ವ್ಯಕ್ತಿ, LICಯಲ್ಲಿ ಕೆಲಸ ಮಾಡ್ಕೊಂಡು ರಿಟೈರ್ಡ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಮಗಳ ಮನೆಗೆ ಹೋಗಿ ಬಂದಿದ್ದಾರೆ. ಮಗಳ ಮನೆಗೆ ಹೋಗಿ ಬಂದು ಮಲ್ಕೊಂಡಿದ್ದಾರೆ ಮನೇಲಿ. ಇದಕ್ಕಿದ್ದಾಗೆ ಹೊಟ್ಟೆಗೆ ಏನೂ ಇಲ್ವಂತೆ ಪ್ರಾಬ್ಲಮ್, ವಾಂತಿ ಆಗಿಲ್ಲ, ಬೇದಿ ಆಗಿಲ್ಲ. ಇದಕ್ಕಿದ್ದಾಗೆ ಇಷ್ಟಪ್ಪ ಹೊಟ್ಟೆ ಓದ್ಬಿಟ್ಟಿದೆ ಬೆಳಗ್ಗೆ ಆಗೋಷ್ಟರೊಳಗೆ. ನೋಡಿ ಹೆಂಗಿದೆ ಮಿರಾಕಲ್ ಇದು. ಇದೆಲ್ಲ ಮೆಡಿಕಲ್ ಸೈನ್ಸ್ಗೆ ಒಂದು ಚಾಲೆಂಜು. TV ನೋಡಿಕೊಂಡು ಊಟ ಮಾಡಿ ಮಲಗಿದಂಥ ವ್ಯಕ್ತಿಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವರಗಳೇ ಬರ್ತಿಲ್ಲ ಬಾಯಲ್ಲಿ. ಮನೇಲಿ ಮಲಗಿದಂಥ ವ್ಯಕ್ತಿಗೆ ಇದಕ್ಕಿದ್ದಾಗ ಹೊಟ್ಟೆಲ್ಲ ದಪ್ಪ ಆಗಿಬಿಟ್ಟಿದೆ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಕರ್ಕೊಂಡು ತೋರಿಸ್ತಾರೆ, ನೀರು ತುಂಬಿಕೊಂಡಿದೆ ಅಂತೇಳಿ ಎಲ್ಲೆಲ್ಲ ಹಾಕಿ ಟ್ಯೂಬ್ ಹಾಕಿ ನೀರು ತೆಗಿತಾರೆ, ನೀರೇ ಬರ್ತಿಲ್ಲ. ಎಲ್ಲ ಸ್ಕ್ಯಾನ್ ಮಾಡಿ ನೋಡಿದರೆ ಏನಕ್ಕೆ ಹೊಟ್ಟೆ ದಪ್ಪ ಆಗ್ತಿದೆ ಗೊತ್ತಿಲ್ಲ. ಇದು ಒಂದು ಕೇಸ್. ಇನ್ನೊಂದು ಕೇಸು, ಕೆಲವರು ಮನೆಯಲ್ಲಿ ವರ್ಷ ಪೂರ್ತಿ ಹಾಸ್ಪಿಟ್ಲಿಗೆ ಅಳಿತಾರೆ. ಅಪ್ಪ ರೋಗ ಬಂತು, ಕ್ಯೂರ್ ಮಾಡಿಕೊಂಡು ಹೆಂಡ್ತಿಗೋಯ್ತು, ಹೆಂಡ್ತಿ ಚೆನ್ನಾಗಾದರೂ ಮಗನಿಗೋಯ್ತು, ಮಗ ಚೆನ್ನಾಗಾದ ಮಗಳಿಗೋಯ್ತು. ಹೀಗೆ ಅಪ್ಪ ಅಂದರೆ ಗಂಡ ಹೆಂಡ್ತಿ ಬಿಟ್ಟರೆ ಮಕ್ಕಳು ಬಿಟ್ಟರೆ ಗಂಡ ಹೆಂಡ್ತಿ, ಹೀಗೆ ಆ ರೋಗ ಅಂತ ಮನೆ ಪೂರ್ತಿ ಎಲ್ರಿಗೂ ವರ್ಷ ಪೂರ್ತಿ ರೋಗ ಅಂತ ನರಳುತ್ತಾ ಇರ್ತಾರೆ. ಈ ಥರದ ಫ್ಯಾಮಿಲಿ ಎಷ್ಟೋ ನಮ್ಮ ಸಮಾಜದಲ್ಲಿದೆ. ಅವ್ರು ದುಡ್ದಿದ್ದೆಲ್ಲ ತೊಗೊಂಡೋಗಿ ಆಸ್ಪತ್ರೆ ಖರ್ಚಿಗೆ ಯೂಸ್ ಮಾಡೋಂಗೆ ಆಗೋಗ್ಬಿಟ್ಟಿದೆ. ಈ ಥರ ಇರುವಂಥ ಒಂದು ಸಮಾಜದಲ್ಲಿ ಹಲವಾರು ಜೀವಿಗಳು ಅಂದರೆ ಮಾನವರಿಗೆ ತುಂಬ ಕಷ್ಟದಿಂದ ನೋಡ್ತಾ ಇದ್ದಾರೆ. ಅಂಥವರಿಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ತಂತ್ರ ಮಂತ್ರ ಮತ್ತು ಮುದ್ರೆನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಸಮಾಜದಲ್ಲಿ ಶತ್ರುಗಳಿದ್ದು ಅಂಥವರು ಶತ್ರುಗಳಾಗುವಂಥವ್ರ ಮೇಲೆ ಪಂಚರಂಗಿ ಪ್ರಯೋಗ ಅಂತ ಮಾಡಿಬಿಡ್ತಾರೆ. ಒಂದು ಮಹಾಮಾರಿ ಪ್ರಯೋಗ ಅಂತಲೂ ಒಂದು ಮಾಡಿಬಿಡ್ತಾರೆ. ಮಹಾಮಾರಿ ಪ್ರಯೋಗ ಅಂದರೆ ಏನಂದರೆ, ಸ್ಮಶಾನಕ್ಕೆ ಹೋಗಿ ಸ್ಮಶಾನ ಸುಟ್ಟಂಥ ಹೆಣಗಳ ಭಸ್ಮದ ಮೇಲೆ ಶತ್ರುಗಳ ಹೆಸರು ಬಂದುಬಿಟ್ರೆ ಮುಗಿದೋಯ್ತು. ಅದಕ್ಕೊಂದು ಕೆಲವು ತಂತ್ರಗಳಿದೆ. ಪೂಜೆ ಪುರಸ್ಕಾರಗಳು ಮಾಡಿಬಿಟ್ಟು ಬಂದುಬಿಟ್ಟ ಅಂದರೆ ಅವನಿಗೆ ಸ್ವರಭಂಗ ಮಾಡಿಬಿಡ್ತಾರೆ. ಸ್ವರಭಂಗ ಅಂದರೆ ಗಂಟ್ಲು ಧ್ವನಿಪಟ್ಟಿಗೆನೇ ಬಂದ್ ಮಾಡಿಬಿಡ್ತಾರೆ.
ಮತ್ತು ಉದರ ಶೂಲ ಅಂದರೆ ಉದರ ಬಂಧನ ಅಂತೇಳಿ ಹೊಟ್ಟೆ ಆ ಹೆಣದ ಬೂದಿ ಮೇಲೆ ಮನುಷ್ಯರ ಚಿತ್ರ ಬರೆದು ಆ ಹೊಟ್ಟೆ ಭಾಗಕ್ಕೆ ಸ್ತಂಭನ ಮಾಡಿಬಿಟ್ರೆ ಅವನಿಗೆ ಎಂಥ ಡಾಕ್ಟ್ರು ಏನು ಮಾಡಿದ್ರು ಕೂಡ ಆ ಊತ ಇಳಿಸೋಕ್ಕಾಗಲ್ಲ, ಮತ್ತು ಯೂರಿನೇಷನ್ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹಾಕ್ದವ್ರಿಗೆ ಮಾಡಿಬಿಡ್ತಾರೆ. ಇದಕ್ಕೆ ಮಹಾಮಾರಿ ಪ್ರಯೋಗ ಅಂತ ಕರೀತಾರೆ. ಮಹಾಮಾರಿ ಪ್ರಯೋಗ ಅಂತಂದರೆ ಸ್ಮಶಾನದಲ್ಲಿ ಮಧ್ಯರಾತ್ರಿಯಲ್ಲಿ ಒಂದು ದೇವಿನ ವಶ ಮಾಡಿಕೊಂಡು ಸತ್ತ ಹೆಣದ ಭಸ್ಮದ ಮೇಲೆ ಶತ್ರುವಿನ ಚಿತ್ರಗಳನ್ನು ಬರೆದು ರೂಪವನ್ನು ಬರೆದು ಆಯಾ ಅಂಗಗಳಿಗೆ ಪ್ರಯೋಗ ಮಾಡಿ ಬಂಧ ಮಾಡುವಂಥ ಕ್ರಿಯೆ ಈ ಮಹಾಮಾರಿ ಪ್ರಯೋಗ ಅಂತ ಕರೀತಾರೆ. ಈ ಥರ ಎಷ್ಟೋ ಜನ ಸಮಾಜದಲ್ಲಿ ನಡೀತಾ ಇದ್ದಾರೆ. ಸ್ವರಭಂಗ, ಉದರಭಂಗ ಮತ್ತು ಮಲಮೂತ್ರ ವಿಸರ್ಜನೆ ಭಂಗಗಳು ಮಾಡಿಬಿಟ್ರೆ ಅವರಿಗೆ ಮೂತ್ರ ವಿಸರ್ಜನೆ ಮಾಡೋಕ್ಕಾಗಲ್ಲ, ಮಲ ತೆಗಿಯೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಮಲ ಹೋಗೋಕ್ಕಾಗ್ದೇ ಇಲ್ಲಿ ಓಪನ್ ಮಾಡಿ ಮಲ ಬರೋವಾಗ ಮಾಡಿದ್ದಾರೆ. ಅಂಥ ಪೇಷಂಟ್ನ ಹತ್ರ ಕರ್ಕೊಂಡು ಬಂದಿದ್ದಾರೆ. ಎಷ್ಟೋ ಜನ ಮೂತ್ರ ವಿಸರ್ಜನೆ ಮಾಡೋಕ್ಕಾಗದೆ ಟ್ಯೂಬ್ ಹಾಕ್ಬಿಟ್ಟು ಒಂದು ಬಾಟ್ಲಿಗೆ ಇಟ್ಕೊಂಡು ಕೈಲಿ ಕರ್ಕೊಂಡ್ಬಂದಿದ್ದಾರೆ ನನ್ನ ಹತ್ರಕ್ಕೆ. ನೋಡಿ, ಯೂರಿನೇಷನ್ ಪ್ರಾಬ್ಲಮ್ ಇದೆ, ಮೂತ್ರ ವಿಸರ್ಜನೆ ಮಾಡೋಕ್ಕಾಗ್ತಿಲ್ಲ ಅಂತ. ಇದೆಲ್ಲ ಮಹಾಮಾರಿ ಪ್ರಯೋಗದಿಂದ ಆಗುವಂಥ ಭಾಳ ವಿಶೇಷವಾದ ತಂತ್ರ ಪ್ರಯೋಗಗಳು. ಈ ಥರದ್ದೇನೋ ನಮ್ಮ ಜಾತಕದಲ್ಲಿ ನಡೀತಿದ್ರೆ ಅಂಥವ್ರು ಏನೆಲ್ಲ ಮಂತ್ರ ಮುದ್ರೆ ತಂತ್ರಗಳನ್ನು ಮಾಡಬೇಕು ಅನ್ನೋದು ನಾನು ನಿಮಗೆ ಹೋಗ್ತಾ ಕೂಲಂಕುಷವಾಗಿ ತಿಳಿಸ್ಕೊಡ್ತೀನಿ. ಮನೆ ಪೂರ್ತಿ ಜನ ರೋಗದಲ್ಲಿ ಸದಾ ನರಳುತ್ತಾ ಇದ್ದರೆ, ಒಬ್ಬರು ಬಿಟ್ಟು ಒಬ್ಬರು, ಇನ್ನೊಬ್ಬರು ಬಿಟ್ಟು ಇನ್ನೊಬ್ಬರಿಗೆ ಹೀಗೆ ರೋಗದಲ್ಲಿ ನರಳಿ ವರ್ಷ ಪೂರ್ತಿ ಆ ಮನೆ ರೋಗಿಷ್ಠರಾಗಿದ್ದರೆ, ಆ ವಾಸ್ತು ಪೂರ್ತಿ ರೋಗಿಷ್ಠ ವಾಸ್ತುವಾಗಿದ್ದರೆ ಅಂಥವ್ರ ಮನೇಲಿ ಈ ಮಹಾಮಾರಿ ಪ್ರಯೋಗ ನಡೆದಿದೆ ಅಂತ ಅರ್ಥ. ಏಕೆಂದರೆ ಫುಲ್ ವರ್ಷ ಪೂರ್ತಿ ಶುರುವಾದರೆ ಯುಗಾದಿ ಟು ಯುಗಾದಿ ಅಥವಾ ಜನವರಿಯಿಂದ ಡಿಸೆಂಬರ್ 31 ಬರೀ ಹಾಸ್ಪಿಟ್ಲ್. ಎಷ್ಟೋ ಜನ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಸಾಕಾಗೋಗ್ಬಿಟ್ಟಿದ್ದಾರೆ ಆಫೀಸ್ನಲ್ಲಿ. ಏನ್ರಿ ನೀವು ಇಷ್ಟೊಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ, ನಿಮಗೆ ಹೆಲ್ತ್ ಇಶ್ಯೂ ಇದೆ ರೀ, ನೀವು ಅನ್ಫಿಟ್ ಫಾರ್ ದಿ ಜಾಬ್ ಅಂತಾರೆ. ನೀವು ಈ ಥರ 30 ರೋಗದಲ್ಲಿ ನಡೀತಾರಲ್ಲ, ನೀವು ಕೆಲಸ ಮಾಡೋಕ್ಕೆ ಅನಾಲಾಯಕ್ಕೂ ರಿಸೈನ್ ಮಾಡಿ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಎಷ್ಟೋ ಜನಕ್ಕೆ. ಆ ಥರದ್ದೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದಾಗ ನಾನು ತಿಳಿಸಿದಂಥ ಒಂದು ವಿಶೇಷವಾದ ಮಾಹಿತಿ ಏನಂದರೆ, ಈ ಸ್ಮಶಾನ ಕಾಳಿ ಮುದ್ರೆ, ಮಂತ್ರ ಮತ್ತು ಹಲವಾರು ತಂತ್ರ ಪ್ರಯೋಗಗಳನ್ನು ಇದನ್ನು ಯಾರು ದಿನನಿತ್ಯ ಅಳವಡಿಸ್ಕೊಂಡಿದ್ದೆ ಆದರೆ ಮುಂದೆ ನಮ್ಮ ಜೀವಿತ ಕಾಲದಲ್ಲಿ ಮುಂದೆ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಅಥವಾ ಮುಂದಿನ ವಾರನೋ ಅಥವಾ ಇನ್ನು ಮುಂದಿನ ತಿಂಗಳೇನೋ ಆ ಥರ ಏನೋ ಮಹಾಮಾರಿಯು ಪ್ರಯೋಗ ನಮ್ಮ ಜಾತಕಕ್ಕೆ ಏನಾರು ಆಗಿದ್ದರೆ ಅಂಥವ್ರಿಗೆ ಇವತ್ತು ನಾವು ಕೊಡುವಂಥ ಒಂದು ಸಲಹೆಗಳು, ಉಪಾಯಗಳು ನಿಜವಾಗ್ಲೂ ನಾವು ಜೀವನದಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ, ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಈ ಮಹಾಮಾರಿ ಪ್ರಯೋಗ ದೋಷ ಏನಾದ್ರು ಇದ್ದರೆ ನಮ್ಮ ಜಾತಕದಲ್ಲಿ ಖಂಡಿತ ದೂರ ಆಗುತ್ತೆ. ಹೀಗೆ ಜಗತ್ತಿನಲ್ಲಿ ಹಲವಾರು ಜನ ಹಲವಾರು ರೀತಿ ತೊಂದರೆಗಳು ಕೊಡಬೇಕು ಅಂತ ಸಂಕಲ್ಪ ಮಾಡಿಬಿಟ್ರೆ ಅದಕ್ಕೆ ಅಂತ ಹಲವಾರು ಮಂತ್ರವಾದಿಗಳಿದ್ದಾರೆ, ಅದಕ್ಕೆ ಅಂತ ಹಲವಾರು ಮಂತ್ರಗಳಿದೆ, ಅದಕ್ಕೆ ಅಂತ ಹಲವಾರು ದೇವಾನುದೇವತೆಗಳಿದ್ದಾರೆ. ಈ ರೀತಿ ದೇವತೆಗಳನ್ನ ಮಂತ್ರಗಳನ್ನ ಉಪಯೋಗಿಸಿ ಮನುಷ್ಯನ ಹಾಳು ಮಾಡೋದು ಸಮಾಜದ ಮಹಾಕಂಟಕರಿದ್ದಾರೆ. ಅಂಥವರಿಂದ ಮುಕ್ತಿ ಪಡಿಬೇಕು ಅಂದರೆ ನಾನು ಮುಂದೆ ತೋರಿಸುವಂಥ ಕೆಲವು ತಂತ್ರಗಳನ್ನು ಮಂತ್ರಗಳನ್ನು ನೀವು ತಪ್ಪದೆ ವೀಕ್ಷಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಬನ್ನಿ, ಈಗ ಇನ್ನಷ್ಟು ವಿಶೇಷ ಮಾಹಿತಿಯನ್ನು ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಯಾರಿಗೆ ಮಹಾಮಾರಿ ಪ್ರಯೋಗ ಏನಾದ್ರು ಮಾಟ ಮಾಡಿಸಿದ್ರೆ ಅಂಥವ್ರಿಗೆ ಕೆಲವು ಸ್ವಪ್ನಗಳು ವಿಶೇಷವಾಗಿ ಅವ್ರು ಮಲಗಿದ್ದಾಗ ಕಾಣುತ್ತೆ. ಈಗ ನಾನು ನಿಮಗೆ ಸ್ವಪ್ನ ಫಲಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ವಪ್ನ ಫಲಗಳು, ಫಲ ಅಂದ್ರೇನು, ಒಂದು ರೀತಿ ಸೂಚನೆಗಳಂತ ನಾವು ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆ ಮಹಾಮಾರಿ ಪ್ರಯೋಗ ಮಾಡಿದರೆ ಅಂಥವ್ರ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಸ್ವಪ್ನದಲ್ಲಿ ದೃಶ್ಯಗಳು ಕಾಣ್ತಾ ಇರುತ್ತೆ. ಮೊದಲನೇ ಸ್ವಪ್ನ ಏನಪ್ಪ ಅಂದರೆ, ಮುಂದೆ ಒಂದು ಪ್ರಾಣಿ, ಹಂದಿ ಅಥವಾ ಕೋಳಿ, ಅದರಿಂದ ಒಬ್ಬ ವ್ಯಕ್ತಿ ನಡೀತಾ ಇರ್ತದೆ. ಇದು ಸ್ತ್ರೀಗೆ ಕಾಣುವಂಥ ದರ್ಶನ. ಸ್ತ್ರೀಗೆ ಏನಾದ್ರು ಮಹಾಮಾರಿ ಪ್ರಯೋಗ ಮಾಡಿದರೆ ಮುಂದೆ ಒಂದು ಪ್ರಾಣಿ ಹೋಗ್ತಾ ಇರುತ್ತೆ, ಅದರಿಂದ ಒಬ್ಬ ಪುರುಷ ಯಾವುದೋ ಒಂದು ಮಲಿನವಾದ ವಸ್ತ್ರ ಇಟ್ಕೊಂಡು ಪ್ರಯಾಣ ಮಾಡ್ತಿರ್ತಾನೆ. ಇದು ಸ್ತ್ರೀಯರಿಗೆ. ಅದೇ ಪುರುಷನಿಗಾದರೆ ಮುಂದೆ ಒಂದು ಪ್ರಾಣಿ, ಅದು ಹಂದಿ ಆಗಿರ್ಬೋದು ಇಲ್ಲ ಕೋಳಿ ಆಗಿರ್ಬೋದು, ಅದರಿಂದ ಒಂದು ಕುರೂಪಿಯಾದ ಸ್ತ್ರೀ ಮಲಿನವಾದ ವಸ್ತ್ರವನ್ನು ಧರಿಸಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರೋದೊಂದು ಗಂಡಸಿಗೆ ಕನಸಲ್ಲಿ ಕಾಣುತ್ತೆ. ಇದು ಏನಾದ್ರು ಕಾಣ್ತಿದೆ ಅಂತ ತಕ್ಷಣ ನೀವು ಏನು ಮಾಡಬೇಕು, ಅದಕ್ಕೆ ರೆಮಿಡಿ ಅಂದರೆ ತಕ್ಷಣ ಸ್ಮಶಾನ ಕಾಳಿ ಮುದ್ರೆ ಅಥವಾ ಮಂತ್ರ ಜಪ ಮಾಡಬೇಕು. ಇಲ್ಲ ನಾನು ಮುಂದೆ ಹೋಗ್ತಾ ಕೆಲವು ತಂತ್ರಗಳು ಹೇಳ್ತೀನಿ, ಆ ತಂತ್ರಗಳನ್ನು ಪ್ರಯೋಗ ಮಾಡ್ಕೊಂಡಿದ್ದಾರೆ ನಿಮ್ಮ ಮೇಲೆ ಭಾಳ ಇಮಿಡಿಯೇಟಾಗಿ ಆ ಮಹಾಮಾರಿ ಪ್ರಯೋಗ ನಿಮ್ಮನ್ನು ಟಚ್ ಮಾಡೋದಿಲ್ಲ. ಒಂದು ಸ್ವಪ್ನ. ಎರಡನೇ ಸ್ವಪ್ನ ಫಲ ಏನು ಹೇಳುತ್ತೆ ಅಂದರೆ, ಇದಕ್ಕಿದ್ದಾಗೆ ಈ ಮಾಂಸಗಳ ಮುದ್ದೆ ಮತ್ತು ಮೂಳೆಗಳು ಮತ್ತು ಅರ್ಧಂಬರ್ಧ ಕಟ್ಟಿರೋ ಹಾರಗಳು, ಹಾರ ಅಂದರೆ ಮಾಲೆಗಳು, ಹೂವಿನ ಮಾಲೆ, ಅದು ಅರ್ಧ ಕಟ್ಟಿರ್ತಾರೆ, ಇನ್ನು ಅರ್ಧ ದಾರ ಬಿದ್ದಿರುತ್ತೆ. ಬೋರ್ಲಾಗಿ ಬಿದ್ದಿರುವಂಥ ಚೊಂಬು ಇಲ್ಲ ಬಿಂದಿಗೆ ಇಲ್ಲ ಬಕೆಟ್ ಕನಸಲ್ಲಿ ಕಾಣುತ್ತೆ. ಗಂಡಿಗೂ ಮತ್ತು ಹೆಣ್ಣಿಗೂ, ಪುರುಷ ಅಥವಾ ಸ್ತ್ರೀಗೆ ಮನೇಲಿ ಯಾರು ಮಹಾಮಾರಿ ಪ್ರಯೋಗ ಮಾಡಿದಾರೋ ಅಂಥವ್ರ ಮನೆಯಲ್ಲಿ, ಆ ಮನೇಲಿ ಇರತಕ್ಕಂಥ ಮೆಚುರಿಟಿ ಇರೋವಂಥ ಮಕ್ಕಳಿಗಾಗಲಿ ಅಥವಾ ಗಂಡಸರಾಗಿ ಹೆಂಗಸರಾಗಲಿ ಅವ್ರ ಕನಸಲ್ಲಿ ಈ ಅರ್ಧಂಬರ್ಧ ಕಟ್ಟಿರೋ ಹಾರ, ಮೂಳೆಗಳು, ಮಾಂಸದ ಮುದ್ದೆಗಳು, ಒಂಥರ ರಾಗಿ ಮುದ್ದೆ ಥರ ಇರ್ತದೆ, ಮತ್ತು ಬೋರ್ಲಾಗಿಟ್ಟಿರುವಂಥ ಕೆಲವು ಬಕೆಟು, ಪಾತ್ರೆಗಳು, ಚೊಂಬುಗಳು ಕಾಣುತ್ತೆ.
ಇದೇನ ಕಾಣ್ತು ಅಂದರೆ ಹೊಟ್ಟೆ ತುಂಬ ಊದ್ಕೊಂಡ್ಬಿಟ್ಟು ಮಲ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಬಾಧೆ ಶುರುವಾಗಿಬಿಡುತ್ತೆ. ಮೂರನೇ ಸ್ವಪ್ನ ಫಲ, ಇದ್ದಕ್ಕಿದ್ದಾಗೆ ಮನೆ ಒಳಗೆ ಕಾಗೆಗಳು ಬರೋಕ್ಕೆ ಶುರುವಾಗುತ್ತೆ. ಪ್ರತ್ಯಕ್ಷವಾಗಿ ಮನೆಯೊಳಗೆ ಕಾಗೆ ಬಂದು ಕೂತೇ ಬಿಡುತ್ತೆ. ಬಾವುಲಿ ಪಕ್ಷಿಗಳು ಮನೆ ಪ್ರವೇಶ ಮಾಡುತ್ತೆ. ಅಥವಾ ಇದಕ್ಕಿದ್ದಾಗೆ ಮನೆ ಒಳಗೆ ಯಾರಾದರೂ ಒಬ್ಬರು ಇದಕ್ಕೆ ಬಂದ ತಕ್ಷಣವೇ ನಿಮಗೆ ಅಪಶಕುನಗಳು ಹೇಳ್ತಾ ಇರ್ತಾರೆ. ಮನೆಯೊಳಗೆ ಎಂಟ್ರಾದ ತಕ್ಷಣ ಏನೋ ಒಂದು ಕೆಟ್ಟ ಸುದ್ದಿ ಹೇಳೋದು, ಯಾವತ್ತಿಲ್ದಿರೋದು. ಮನೆಯೊಳಗೆ ಬಂದು ಕೂರಲ್ಲ, ಏನಿಲ್ಲ, ಬಾಗಿಲಲ್ಲಿ ನಿಂತ್ಕೊಂಡು ಕೆಟ್ಟ ಸುದ್ದಿ ಹೇಳೋ ಥರ ಬಂದುಬಿಡುತ್ತೆ. ಯಾವಾಗ ಇದಕ್ಕಿದ್ದಾಗೆ ಅಪಶಕುನ ವಾರ್ತೆಗಳನ್ನು ಮನೆಗೆ ತರ್ತಾರೋ, ಕಾಗೆ, ಕಾಕ ಅಂದರೆ ಕಾಗೆ, ಮತ್ತು ಇದಕ್ಕಿದ್ದಾಗೆ ವಿಶೇಷವಾಗಿ ಅವ್ರಿಗೆ ಆಶ್ಚರ್ಯ ಆಗಬೇಕು, ದುಃಖ ಆಗಬೇಕು, ಆ ಥರ ದುಸ್ವಪ್ನದಲ್ಲಿ ಕಂಡಂಥ ವಿಷಯಗಳನ್ನು ನಿರೂಪಣೆ ಮಾಡುವಂಥದ್ದು, ನಿಜವಾಗಿ ನೋಡುವಂಥ ದೃಶ್ಯಗಳನ್ನೇ ಅವ್ರು ನೋಡಿಬಿಡ್ತಾರೆ ನೆಕ್ಸ್ಟ್ ಒಂದು ವಾರ 15 ದಿನದಲ್ಲಿ. ಆ ಥರ ಇದ್ದಾಗ ಅವ್ರಿಗೆ ಏನಾಗುತ್ತೆ, ಈ ಧ್ವನಿ ಸ್ವರಭಂಗ ಹೊರಟೋಗುತ್ತೆ. ಆದರೆ ಈ ಸ್ವಪ್ನಗಳು ಸರ್ವೇ ಸಾಮಾನ್ಯವಾಗಿ ಮಹಾಮಾರಿ ಪ್ರಯೋಗ ಬಂದ ಮಾಡುವಂಥದ್ದು. ಯಾರಿಗಾದ್ರೂ ನಾನು ಈಗ ಹೇಳೋದು ಸ್ವಪ್ನಗಳು ಕಣ್ಣಲ್ಲಿ ಕಾಣ್ತಾ ಇದ್ದರೆ, ಅಥವಾ ನಾನು ನಿಜವಾಗಿ ಮನೆಯೊಳಗೆ ಕಾಗೆ ಬಂದು ಬಾವಲಿ ಹಕ್ಕಿ ಒಳಗೆ ಬಂದು, ಅಥವಾ ಮನೆ ಒಳಗೂ ಬರ್ದೇನೆ, ಅಥವಾ ಕಂಪ್ಲೀಟಾಗಿ ಹೊರಗೂ ನಿಂತ್ಕೊಳ್ದೇನೆ ಮನೆ ಮುಂದೆ ದ್ವಾರದಲ್ಲಿ ನಿಂತು ಅಪಶಕುನಗಳನ್ನು ಏನಾದ್ರು ಹೇಳಿದ್ರೆ ಅಂಥವ್ರ ಮನೆಯಲ್ಲಿ ಮಹಾಮಾರಿ ಪ್ರಯೋಗ ಇರುತ್ತೆ. ಯಾರ ಮನೇಲಿ ಮಹಾಮಾರಿ ಪ್ರಯೋಗ ಇರುತ್ತೋ ಅಂಥವ್ರಿಗೆ ಬೆಳಗಿನ ಜಾವ ಈ ಬುಡುಬುಡಿಕೆ ಹೇಳೋ ಶಾಸ್ತ್ರ ಹೇಳ್ತಾರಲ್ಲ, ಅವರು ಮನೆ ಮುಂದೆ ನಿಂತು ವಾಗ್ವಾದ ಮಾಡೋಗ್ತಾರಂತೆ, ವಾರ್ತೆ ಮಾಡ್ತಾರಂತೆ ಅಂತ ಕೆಲವು ತಂತ್ರ ಸಾಧನೆಗಳಿದೆ. ಇಲ್ಲಾಂದ್ರೆ ಆ ಥರ ಬುಡುಬುಡಿಕೆ ಮನೆ ಮುಂದೆನೇ ಬರೋದಿಲ್ಲ. ಆವಾಗ ನೀವು ಎಚ್ಚರಿಸ್ಕೋಬೇಕು, ನಮ್ಮ ಮನೆಗೆ ಏನೋ ಒಂದು ದೋಷ ಕಾಣ್ತಾ ಇದೆ ಅಂಥೇಳಿ. ಹಾಗೆ ನೀವು ಎಚ್ಚರಿಕೆ ಹೆಂಗೆ ತೊಗೋಬೇಕು ಅಂತಂದರೆ, ಈ ಸ್ಮಶಾನ ಕಾಳಿ ಮುದ್ರಾ ಮಂತ್ರ ಅಥವಾ ಆರಾಧನೆಯನ್ನು ಮಾಡಬೇಕು. ಇನ್ನೊಂದು ವಿಶೇಷವಾಗಿದೆ, ಯಾವುದೋ ಒಂದು ಸ್ತ್ರೀ ಬಿಳಿ ವಸ್ತ್ರ, ಬಟ್ಟೆಲ್ಲ ಹರ್ಕೊಂಡಿದೆ, ಕೂದಲೆಲ್ಲ ಬಿಚ್ಕೊಂಡಿದ್ದಾಳೆ, ಮತ್ತು ಹಲ್ಲೆಲ್ಲ ಈಚೆ ಕಾಣ್ತಾ ಇದೆ, ಮುಖದಲ್ಲೆಲ್ಲ ರಕ್ತದ ಕಲೆಗಳು ಮತ್ತು ಗೂನು ಬೆನ್ನು, ಈ ರೀತಿ ಚಂಡಾಳಿ ಯೋಗ ಅಂತಾರೆ. ಈ ಚಂಡಾಳಿ ಯೋಗದ ವಿಧವಾ ಸ್ತ್ರೀ ಏನಾದ್ರು ಕನಸಲ್ಲಿ ಏನಾದ್ರು ಕಂಡ್ರೆ ಮಹಾಮಾರಿ ಪ್ರಯೋಗ ಮಾಡಿರೋ ಮನೆ ಯಾರು ಹಿರಿಯವರು ಸತ್ತೋಗ್ತಾರೆ ಅಂತ ಅರ್ಥ. ಇದು ಇಷ್ಟು ಜನಕ್ಕೆ ಆಗಿದೆ ಮಹಾಮಾರಿ ಪ್ರಯೋಗರು. ಹೊಸ ಮನೆ ಗುರುಪ್ರವೇಶ ಮಾಡಿದರೆ ಪ್ರವೇಶ ಮಾಡಿದ 2 ದಿನಕ್ಕೆ ಆ ಮನೆ ಯಜಮಾನಿ ತಾಯಿ ಸತ್ತೋಗಿದ್ದಾರೆ. ಪಾಪ 80-70 ವರ್ಷದವರು, ಚೆನ್ನಾಗಿದ್ದಂಥ ಒಬ್ಬರು ಹೆಂಗಸು ಸತ್ತೇ ಹೋದು, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ, ಸತ್ತೋಗ್ಬಿಟ್ರು. ಈ ಥರ ಸಾಯೋಕ್ಕೆ ಮುಂಚೆ ಕನಸಲ್ಲಿ ಒಂದು ವಿಶೇಷವಾದ ಸೂಚನೆ ಕೊಡ್ತಾರೆ ಈ ಮಹಾಮಾರಿ ಪ್ರಯೋಗ ಆಗಿದ್ರೆ. ಆದ್ದರಿಂದ ಯಾರಿಗೆ ನಾನು ಹೇಳಿದಂಥ ಈ ದುಸ್ವಪ್ನಗಳು, ಈ ರೀತಿ ಸ್ವಪ್ನ ಫಲಗಳು ಕಾಣುತ್ತೋ ಆವಾಗ ನೀವು ಇಮಿಡಿಯೇಟಾಗಿ ಜ್ಯೋತಿಷ್ಯ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಡಾಕ್ಟರ್ ಹತ್ರ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ತಕ್ಷಣ ಈ ಸಿಂಪ್ಟಮ್ಸ್ಗೂ ಅಂದರೆ ನಮಗೆ ಮಹಾಮಾರಿ ಪ್ರಯೋಗ ನಡೆದಿದೆ, ತಕ್ಷಣ ನಾವು ಏನು ಮಾಡಬೇಕು, ದಕ್ಷಿಣ ಕಾಳಿ ಜಪ ಮಾಡಬೇಕು. ಹಾಗಾದರೆ ದಕ್ಷಿಣ ಕಾಳಿ ಎಲ್ಲಿದ್ದಾರೆ, ಎಲ್ಲಿ ಸಿಗುತ್ತೆ ದಕ್ಷಿಣ ಕಾಳಿ ಅಂದರೆ ನಾವು ಕಲ್ಕತ್ತಾಗೆ ಹೋಗಬೇಕು, ಅಷ್ಟು ದೂರ ಹೋಗೋಕ್ಕಾಗಲ್ಲ. ಹಾಗೆ ಎಲ್ಲಿ ಹೋಗಬೇಕು ಅಂದರೆ ನಮ್ಮ ಉಡುಪಿನಲ್ಲಿ ಅಂಬಲಪಾಡಿ ಅಂತ ಒಂದು ಏರಿಯಾ ಇದೆ. ನಮ್ಗೆ ಹೇಗೆ ಹನುಮಂತ ನಗರ, ಜಯನಗರ, ಮಲ್ಲೇಶ್ವರ ಅಂತ ಹೇಳ್ತೀವೋ ಹಾಗೆ ಉಡುಪಿನಲ್ಲಿ ಅಂಬಲಪಾಡಿ ಅನ್ನೋ ಒಂದು ಸಣ್ಣ ಕ್ಷೇತ್ರ, ಒಂದು ಏರಿಯಾ, ಅಲ್ಲಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಮಹಾಕಾಳಿ ನಿಂತಿರೋ ರೂಪದಲ್ಲಿ ಇದ್ದಾರೆ. ಅವ್ರನ್ನ ಮಹಾಕಾಳಿ, ದಕ್ಷಿಣ ಕಾಳಿ ಅಂತಲೂ ಕರೀತಾರೆ. ಆ ದೇವಿಯನ್ನು ಹೋಗಿ ದರ್ಶನ ಮಾಡಿಬಿಟ್ರೆ ಮಹಾಮಾರಿ ಪ್ರಯೋಗ ಇನ್ನೇನು ನಾಳೆನೋ ನಾಳಿದ್ದು ಒಂದು ವಾರ ಆಗೋಬೇಕು ಅನ್ನುವಾಗ ಅದನ್ನು ತಡೆದು ಬಿಡುತ್ತದಂತೆ. ಇಲ್ಲ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂದರೆ ನಿಮ್ಮ ಹತ್ರದಲ್ಲಿ ಎಲ್ಲರೂ ಕಾಳಿ ದೇವಸ್ಥಾನಗಳಿದ್ದರೆ ಹೋಗಿ ದರ್ಶನ ಮಾಡಿದ್ರೆ ತಕ್ಷಣ ಅದು ಆ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಆವಾಗ ನಿಮಗೆ ದುಸ್ವಪ್ನ ಬಲು ಶುಭ ಸ್ವಪ್ನಗಳು ಫಲಗಳು ಪ್ರಾಪ್ತಿಯಾಗ್ತದೆ. ಎಷ್ಟೋ ಜನರಿಂದ ಈ ರೀತಿ ತಿಳ್ಕೊಳ್ಳೋದ್ರಿಂದ ಅಂದರೆ ರೋಗ ಬರೋಕ್ಕೆ ಮುಂಚೆನೇ ನಾವು ಮೆಡಿಸಿನ್ ತೊಗೊಳ್ಳೋದು ವಾಸಿ, ಅದೇ ಪ್ರಿಕಾಷನ್ ಮೆಷರ್ಸ್ ತೊಗೊಳ್ಳೋದು ವಾಸಿ. ರೋಗ ಬಂದಮೇಲೆ ಡಾಕ್ಟರ್ ಹತ್ರ ಹೋಗಿ ಚುಚ್ಚಿಸ್ಕೊಳ್ಳೋ ಬದಲು, ಮಾತ್ರೆ ಟಾನಿಕ್ ತೊಗೊಳ್ಳೋ ಬದಲು ರೋಗ ಬರೋಕ್ಕೆ ಮುಂಚೆನೇ ಅದಕ್ಕೇನು ಬೇಕೋ ಭದ್ರತೆ ನಾವು ಮಾಡ್ಕೊಂಡ್ಬಿಟ್ರೆ ನಮಗೆ ಕಾಯಿಲೆನೇ ಬರೋಲ್ಲ. ಹಾಗೆ ಈ ಮಹಾಮಾರಿ ಪ್ರಯೋಗ ಯಾರಿಗಾರು ಆಗಿದ್ದರೆ ಈ ಸ್ವಪ್ನಗಳು, ನಾನು ಯಾವ್ದು ವೆರೈಟೀಸ್ ಆಫ್ ಸ್ವಪ್ನಗಳು ಹೇಳಿದೆನಲ್ಲ, ಅದು ಯಾವ್ದಾದ್ರು ಒಂದು ನಿಮ್ಮ ಕಣ್ಣಿಗೆ ಕಾಣ್ತು ಅಂದರೆ, ಇಲ್ಲ ಸ್ವರಭಂಗ, ಇಲ್ಲ ಉದರಭಂಗ, ಉದರ ಶೂಲ ಬಗ್ಗೆ ಇದೇನಾದ್ರು ಪ್ರಾಬ್ಲಮ್ ಆಗುತ್ತೋ ಅಂದರೆ ಮೂತ್ರ ವಿಸರ್ಜನೆ ಆಗಲ್ಲ, ಮಲ ವಿಸರ್ಜನೆ ಆಗಲ್ಲ, ಬಾಯಿಂದ ಪದಗಳೇ ಹೊರಡೋದಿಲ್ಲ. ಅದರಿಂದ ಈ ಧ್ವನಿ ಪೆಟ್ಟಿಗೆ ಸೌಂಡ್ ಬಾಕ್ಸ್ನ ಬ್ಲಾಕ್ ಮಾಡಿಬಿಡ್ತಾರೆ. ಹಾಗಿದ್ದ ಪಕ್ಷದಲ್ಲಿ ನಾವು ಏನು ಮಾಡಬೇಕು ಅಂದರೆ ಸ್ಮಶಾನ ಕಾಳಿ ಮುದ್ರೆ ಮಾಡಬೇಕು, ಸ್ಮಶಾನ ಕಾಳಿ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡಬೇಕು. ಇನ್ನೊಂದು ವಿಶೇಷ ಆಯ್ತು ಏನಪ್ಪ ಅಂದರೆ, ಮನೆ ಈ ಥರ ಮಹಾಮಾರಿ ಪ್ರಯೋಗ ಆಗಿದರೆ ಮನೆ ಮೇಲೆ ಗುಂಪು ಕಟ್ಟಲೆ ಕಾಗೆಗಳು ಬಂದು ವಾಸ ಮಾಡುತ್ತೆ. ನಾವೇನಪ್ಪ ನಮ್ಮಲ್ಲಿ ಇಷ್ಟೊಂದು ಕಾಗೆಗಳು ಬಂದು ಕೂತಿದೆ ಅಂತ ನೀವು ಬಂದು ನೋಡಬೇಕು, ಹಂಗಿರುತ್ತದು. ಮನೆಯಲ್ಲಿ ಸಿಕ್ಕಾಪಟ್ಟೆ ಏನು ಒಂದು 50-60 ಇಲ್ಲ ಒಂದು 15-20 ಗುಂಪುಗಳು ಬಂದು ಮನೆ ಮೇಲುಗಡೆ ನೀವು ವಾಸ ಮಾಡೋ ಸ್ಥಳದಲ್ಲಿ ಕಾಗೆಗಳೆಲ್ಲ ಬಂದು ಸೆಟ್ಲ್ ಆಗಿಬಿಡುತ್ತೆ.
ಆಗ ತಿಳ್ಕೊಳ್ಬೇಕು, ಈ ನಮ್ಮ ಮನೇಲಿ ಯಾರಿಗಾರು ಒಬ್ರಿಗೆ ನಮಗೆ ಮಂತ್ರ ತಂತ್ರ ಬಾಧೆ ಇದೆ, ಯಾರೋ ಮಾಟ ಮಾಡಿಸಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಯಾರ ಮನೆಗೂ ಕೂತ್ಕೊಳ್ಳಲ್ಲ ಆ ಕಾಗೆಗಳು, ನಿಮ್ಮ ಮನೇಲಿ ಮಾತ್ರ ಕೂತ್ಕೊಳ್ಳುತ್ತೆ. ನಮ್ಮ ಮನೆ ಅಂದರೆ ಯಾರಿಗೆ ಮಾಡಿದರೆ ಆ ಮಹಾಮಾರಿ ಪ್ರಯೋಗ ಆ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಬಂದೆಲ್ಲ. ಇದು ಇನ್ನೊಂದು ವಿಶೇಷ ಐತಾನೆ ಅಂದರೆ, ಇದ್ದಕ್ಕಿದ್ದಾಗೆ ಯಾವತ್ತೂ ಬರದೋದಂಥ ಒಬ್ಬ ಶತ್ರು ನಿಮ್ಮನೆಗೆ ಬರೋಂಗೆ ಆಗುತ್ತೆ. ಇದೊಂದು ಶಕುನ ಶಾಸ್ತ್ರ. ನಾನೀಗ ಹೇಳ್ತಾ ಇದ್ದು ಶಕುನ ಶಾಸ್ತ್ರದ ಬಗ್ಗೆ. ಅನಿರೀಕ್ಷಿತವಾಗಿ ಎಷ್ಟೋ ವರ್ಷಗಳನ್ನ ಗಲಾಟೆ ಮಾಡಿಕೊಂಡು ಜಗಳ ಮಾಡಿಕೊಂಡು ಹೋರಾಟ ಮಾಡಿ ನಾವು ಅವ್ರನ್ನ ನಮಗೆ ಬೇಡವೇ ಬೇಡ ಅಂತೇಳಿ ಬಿಟ್ಬಿಟ್ಟಿರೋಂಥ ವ್ಯಕ್ತಿ ದಿಢೀರ್ನೆ ಬಂದು ನಮ್ಮನ್ನು ದರ್ಶನ ಮಾಡಿಬಿಡ್ತಾನೆ. ಈ ಒಂದು ಸೂಚನೆ ಮಹಾಮಾರಿ ಪ್ರಯೋಗದಿಂದ ಆಗುವಂಥದ್ದು. ಆದ್ದರಿಂದ ಈ ಎಲ್ಲ ಸಿಂಪ್ಟಮ್ಸ್ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಈ ಒಂದು ಶಕ್ತಿನ ಹೊರಗಿಂದ ಬರಬಹುದು, ಈ ಒಂದು ಶಕ್ತಿನ ನೀವು ಪಾರಾಗಬಹುದು ಅನ್ನೋದೇ ನನ್ನ ಒಂದು ಅನಿಸಿಕೆ. ಕಾಲರ್ ಒಬ್ರು ಲೈನ್ ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಫರೀದ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್? ಬೆಂಗಳೂರು KG ಹಳ್ಳಿ. ಓಕೆಪ್ಪ, ಗುರುಜಿ ಅವರಿದ್ದಾರೆ, ಮಾತಾಡಿ, ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ತೆ ಗುರುಗಳೇ, ಹೇಳಿ. ನಾನು KG ಹಳ್ಳಿಯಿಂದ ಬೆಂಗಳೂರು ಮಾತಾಡ್ತಾ ಇದ್ದೀನಿ. ಭಾಳ ಸಂತೋಷ. ನನಗೆ ಆರೋಗ್ಯ ಸಮಸ್ಯೆ ಇದೆ. ಹಾಂ. ಕಿಡ್ನಿಯಲ್ಲಿ ಬ್ಲಡ್ ಯೂರಿಯಾ ಮತ್ತು ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ. ಹಾಂ. ಮತ್ತು ಯೂರಿಕ್ ಆಸಿಡ್ ಜಾಸ್ತಿ ಇದೆ. ತುಂಬಾನೇ ಎಲ್ಲೆಲ್ಲೋ ಟ್ರೀಟ್ಮೆಂಟ್ ಮಾಡಿಸ್ದೆ. ಏನು ನನಗೆ ಅಂಥದ್ದು ಏನು ಒಳಗೆ ಕಾಣಲಿಲ್ಲ. ಅದಕ್ಕೆ ನನಗೆ ಒಂದಲ್ಲ 2-3-4 ಸಮಸ್ಯೆ ಇದೆ. ಹೇಳಿ. ಅದರಿಂದ ಈಗ ಎಲ್ಲಿದ್ದೀನಿ ನಾನು ಗುಡ್ಸಳಲ್ಲಿ ತಮ್ಮ ಪಾಂಡುರಂಗ ದೇವಸ್ಥಾನ ಇದೆಯಲ್ಲ, ಅಲ್ಲೇ ನಿಂತಿದ್ದೀನಿ. ಓ. ಹಾಗಾಗಿ ಬಹಳ ಸಮಸ್ಯೆ ಇದೆ. ಅದಕ್ಕೆ ಏನಾರ ಪರಿಹಾರ ಇದೆಯಾ ಅಂತ. ಈಗ ಕಿಡ್ನಿನಲ್ಲಿ ನೀವು 2 ಕಿಡ್ನಿಲಿ ಇದೆಯಾ, ಯಾವ್ದೋ 1 ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದೆಯಾ ನಿಮಗೆ? 2ರಲ್ಲೂ ಇದೆ ಅಂತ ಬಂತು ಆಮೇಲೆ. ಓಕೆ. ಈಗ ನಿಮ್ಮದು ಎಲ್ಲಿ ನೀವು ಅದನ್ನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಅಲೋಪತಿನ, ಹೋಮಿಯೋಪತಿನ, ಇಲ್ಲ ಆಯುರ್ವೇದನ? ಇಲ್ಲ, ಅಲೋಪತಿನೇ ಅದು. ಅಲೋಪತಿ. ಓಕೆ. ಹೌದು, ಅದು ತಗೋತಾ ಇದ್ದೀನಿ. ಬಟ್ ಈಗ ದೇವ್ರದ್ದು ಏನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಬಂದಿದೆ. ಬಟ್ ಆಹಾರ ನಾನು ಜಾಸ್ತಿ ಸೇವಿಸಕ್ಕಾಗಲ್ಲ. ಸಿಕ್ಕಾಪಟ್ಟೆ ಪಥ್ಯ ಇದ್ದೀನಿ. ಆದ್ರಿಂದ ಬಾಡಿ ವೀಕ್ ಆಗ್ಬಿಟ್ಟಿದೆ. ಹೌದು. ಈಗ ನೀವು ಇದುವರೆಗೆ ಯಾವ್ದಾದ್ರು ಮುದ್ರೆಗಳು ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಇಲ್ಲ, ಯಾವುದು ಮಾಡ್ತಾ ಇಲ್ಲ, ಅನುಭವ ಇಲ್ಲ. ನಾನು ಕೆಲವೊಂದು ಮುದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಇವಾಗ. ಅದು ನೀವು ದಿನನಿತ್ಯ ಒಂದು 15-20 ನಿಮಿಷ ನೀವೇನಾದ್ರು ಮಾಡಿದ್ದೇ ಆದರೆ ನಿಮಗೆ ಖಂಡಿತ ಕಿಡ್ನಿ ಇರತಕ್ಕಂಥ ಸಮಸ್ಯೆ ಪರಿಹಾರ ಆಗುತ್ತೆ. ಜೊತೆಗೆ ಹಸಿವು, ನೀವು ಭಯ ಪಡ್ತಾ ಇದ್ರೆ ಊಟ ಮಾಡಿದ್ರೆ ಏನಾಗುತ್ತೋ, ಹೆಚ್ಚಿಗೆ ನೀರು ಕುಡಿದ್ರೆ ಏನಾಗುತ್ತೋ ಅಂತ ಒಂದು ಭಯ ಬೇರೆ ಇದೆ ಮನಸ್ಸಲ್ಲಿ. ಆದ್ದರಿಂದ ನೀವು ಡಯಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೊದಲನೇದು ಪ್ರತಿನಿತ್ಯ ಸಹಜ ಶಂಖ ಮುದ್ರೆ ಮಾಡಿ. ಸಹಜ ಶಂಖ ಮುದ್ರೆ ಅಂದರೆ ನಮ್ಮ ಎಲ್ಲ ಬೆರಳುಗಳು ಅರಳಿಸ್ಬಿಟ್ಟು ಕಿರು ಬೆರಳು ಕೀಳು ಪಕ್ಕ ಒಂದು ಜೋಡಿಸೋದು, ಉಂಗುರದ ಬೆರಳು ಪಕ್ಕದಲ್ಲಿ ಇನ್ನೊಂದು ಉಂಗುರ ಬೆರಳು ಜೋಡಿಸೋದು, ಹಾಗೆ ಮಧ್ಯದ ಬೆರಳು ಪಕ್ಕದಲ್ಲಿ ಇನ್ನೊಂದು ಮಧ್ಯದ ಬೆರಳು, ತೋರು ಬೆರಳು ಪಕ್ಕ ಇನ್ನೊಂದು ತೋರು ಬೆರಳು ಸೇರಿಸ್ಬಿಟ್ಟು ಎಲ್ಲನಿಗೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿ ನೋಡಿ. ಹಿಂದೆ ಎಲ್ಲೂ ಗ್ಯಾಪ್ ಇರಬಾರ್ದು. ಈ ರೀತಿ ಇಲ್ಲೆಲ್ಲೂ ಗ್ಯಾಪ್ ಇರಬಾರ್ದು. ಈ ಗ್ಯಾಪ್ ಇರಬಾರ್ದು. ಈಗ ಕ್ಲೀನ್ ಮಾಡಿ ಬಂದ್ ಮಾಡಬೇಕು. ಈ ರೀತಿ ಬಂದ್ ಮಾಡಿಬಿಟ್ಟು 2 ಅಂಗುಷ್ಟವನ್ನು, ಶುಕ್ರ ಗ್ರಹವನ್ನು, ಅಗ್ನಿತತ್ವವನ್ನು ಆಕಾಶ ನೋಡೋ ಥರ 90 ಡಿಗ್ರಿಗೆ ಕ್ಲೀನಾಗಿ ನಿಲ್ಲಿಸಿ ಬಲವಾಗಿ ಇದನ್ನು ಪ್ರೆಸ್ ಮಾಡಿದಾಗ 2 ಕಿಡ್ನಿಗೂ ಒಳ್ಳೆ ಪ್ರೆಷರ್ ಹೋಗಿ ಕಿಡ್ನಿ ಇರತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುತ್ತೆ ಈ ಮುದ್ರೆ. ಇದಕ್ಕೆ ಸಹಜ ಶಂಖ ಮುದ್ರಾ ಅಂತ ಕರೀತಾರೆ. ಓಂ ನಮೋ ಭಗವತೆ ವಾಸುದೇವಾಯ, ಇದು ಕಿಡ್ನಿಗೆ ಭಾಳ ವಿಶೇಷವಾದಂಥ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಸಲ ಜಪ ಮಾಡಿದ್ದೇ ಆದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. 21 ದಿವಸ ಇದನ್ನು ಮಾಡಿ ಆಮೇಲೆ ಮತ್ತೊಂದು ಸಲ ಚೆಕಪ್ ಮಾಡಿಸಿ ನಿಮ್ಮ ಹತ್ರ ಈಗಿರೋ ರಿಪೋರ್ಟು ಮತ್ತು 21 ದಿವಸ ಈ ಮುದ್ರೆ ಮಾಡಿ ಮಂತ್ರ ಹೇಳಿದ ಮೇಲೆ ತೆಗೆಸಿದಂಥ ರಿಪೋರ್ಟ್ ಎರಡೂ ನೀವು ನನಗೆ ಅದೊಂದು ಸಲ ಬಂದು ತೋರಿಸಿ ಅವಾಗ ನಿಮಗೆ ಅದ್ರ ಏನು ಮಿರಾಕಲ್ ಎಂಥ ಪವಾಡ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಿಡ್ನಿ ಸಮಸ್ಯೆ ಇರೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮುದ್ರೆ ಮತ್ತು ಜಪ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಇದು ನನ್ನ ಒಂದು ಅನುಭವದ ಮಾತು. ತುಂಬ ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ನಮಸ್ಕಾರ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ, ನಿಮ್ಮ ಹೆಸರನ್ನ ತಿಳಿಸ್ಕೊಡಿ. ಮೇಡಮ್, ಹೆಸರು ಮನೋಹರ್ ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಿರೋದು ಮನೋಹರ್ ಅವರು? ಮೇಡಮ್, ಎಲಿಯೋದಿಂದ, ಮಂಡ್ಯ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್?
ಮೇಡಮ್ ಈಗ ಸದ್ಯಕ್ಕೆ ನನ್ನ ಬಗ್ಗೆ ಕೇಳಬೇಕಿತ್ತು. ಆಯ್ತಪ್ಪ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾನು ಎಲಿಯೂರಿಂದ ಕರೆ ಮಾಡ್ತಿರೋದು. ಯಡಿಯೂರು? ಎಲಿಯೂರು ಮಂಡ್ಯ ಡಿಸ್ಟಿಕ್. ಓಕೆ ಓಕೆ, ಹೇಳಿ ಸರ್. ಅದೇ ನಂದು ಈಗ ಒಂದು ಮದುವೆ ಆಗಿ ಒಂದು 9 ತಿಂಗಳಾಯ್ತು. ಮದುವೆ ಆಗಿ ಒಂದು 1 ತಿಂಗಳು 2 ತಿಂಗಳಿಗೆನೆ ಒಂದು 15ರಿಂದ 16 ಲಕ್ಷ ಲಾಸ್ ಆಗೋಯ್ತು ಬಿಸ್ನೆಸ್ ಅಲ್ಲಿ. ಅದು ಒಂದು ಸ್ವಲ್ಪ ನನಗೆ ಎಫೆಕ್ಟ್ ಆಯ್ತೈತೆ ಬಿಸ್ನೆಸ್ಗೆ. ಅದರಿಂದ ಈಗ ನಮ್ದು ಒಂದು 2 ಸೈಟ್ ಇತ್ತು. ಆ ಸೈಟುನು ಸೇಲ್ ಐತೆ ಅಲ್ಲ. ಅದನ್ನ ಸೇಲ್ ಮಾಡಿದ್ರೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಒಂದು ಸ್ವಲ್ಪ ಸಾಲ್ವ್ ಆಗುತ್ತೆ. ಓಕೆ, ಈಗ ನಿಮಗೆ ಸಮಸ್ಯೆ ಎಷ್ಟು ನಾನೇನು ಅರ್ಥ ಮಾಡ್ಕೊಂಡೆ ಅಂತಂದರೆ, ನೀವು ಮದುವೆ ಆಗಿ ಇತ್ತೀಚೆಗೆ ಮದುವೆ ಆಗಿದ್ದೀರಾ. ಮದುವೆ ಆದಮೇಲೆ ನಿಮಗೆ 15-20 ಲಕ್ಷ ಲಾಸ್ ಆಯಿತು. ಈಗ ಅದನ್ನು ಸಾಲ ತೀರ್ಸೋಕ್ಕೆ ನಿಮಗೆ ಸೈಟ್ ಮಾರಬೇಕು ಅಂತ ಇದ್ದೀರಾ, ಹೌದಲ್ಲ? ಹಲೋ. ಹೌದು ಸ್ವಾಮಿ. ಓಕೆ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಸೈಕಲಾಜಿಕಲ್ ಫೀಲಿಂಗ್ ಇದೆ ಅನಿಸುತ್ತೆ. ಮದುವೆ ಆದಮೇಲೆ ನನಗೆ ಈ ಥರ ಆಯಿತು ಅಂತ ಅನ್ನೋ ಭಾವನೆ ಬಂದುಬಿಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಹಲೋ. ಲಾಸ್ಟ್ ಆದ್ರೂ ನಾನು ಒಂದಿನ ಕುಂತ್ಕೊಂಡು ಯೋಚನೆ ಮಾಡ್ಲಿಲ್ಲ. ಹೋಗಿದ್ವಾಯ್ತು ಬಿಡು, ಇನ್ನು ಸಂಪಾದನೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು. ಸೊ ಮನ್ಸಲ್ಲಿ ಆ ಥರ ಚಿಂತನೆ ಏನಿಲ್ಲ ಅಲ್ಲ? ಏನ್ ಸ್ವಾಮಿ? ಮನ್ಸಲ್ಲಿ ಏನು ಮದ್ವೆ ಆದ್ಮೇಲೆ ಹಿಂಗ ಆಯ್ತು ಅಂತ ಬಂದು ಭಾವನೆ ಆತರ ಏನು ಅನ್ಕೊಳ್ಳಿಲ್ಲ ಸ್ವಾಮಿ. ನಾನು ಅವಳಿಂದ ನನ್ಗೆ ಏನ್ ಪ್ರಾಬ್ಲಮ್ ಆಗಿಲ್ಲ ಅಂತ ಆತರ ಏನ್ ಇದ್ ಮಾಡ್ಲಿಲ್ಲ. ನಾನು ಏನೋ ಆಗಿದೆಲ್ಲ ಒಳ್ಳೆದಕ್ಕೆ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಸ್ವಾಮಿ. ಗುಡ್. ನಿಮ್ಮಲ್ಲಿರೋ ಒಂದು ಮನೋಭಾವನೆ ಇದೆಯಲ್ಲ, ಅದು ಭಾಳ ರಿಯಲಿ ಗ್ರೇಟ್, ಭಾಳ ಸಂತೋಷ. ನಿಮ್ಮ ಸೈಟನ್ನು ಮಾರಾಟ ಆಗಬೇಕು, ಅದೇ ಒಂದು ಮುಖ್ಯ ಉದ್ದೇಶ. ಆಗಿದ್ಮೇಲೆ ನೀವು ಯಾವ ಸೈಟನ್ನು ಮಾರಬೇಕು ಅಂತಿದ್ರೋ ಆ ಸೈಟಲ್ಲಿ ಹೋಗ್ಬಿಟ್ಟು ಸಂಜೆ ಹೊತ್ತು ಕುತ್ಕೊಂಡು ಆ ಸ್ಥಳದಲ್ಲೇ ನಿಮ್ಮ ಸೈಟ್ ಏನಿದೆಯೋ ಆ ಸೈಟಲ್ಲಿ ಮಧ್ಯಭಾಗದಲ್ಲಿ, ಅಂದರೆ ಸೂರ್ಯಗ್ರಹ ಇರೋ ಜಾಗದ ಮಧ್ಯಭಾಗದಲ್ಲಿ ಸೂರ್ಯಕ್ಷೇತ್ರದಲ್ಲಿ, ಅಂದರೆ ಈಗ ಉದಾಹರಣೆಗೆ 30-40 ಸೈಟ್ ಅಂದರೆ ಆ 30-40 ಸೈಟ್ ಮಧ್ಯಭಾಗದಲ್ಲಿ ಕೂತ್ಕೊಂಡು ಕುಬೇರ ಮುದ್ರೆ ಧಾರಣೆ ಮಾಡಿ. ಈ ಕುಬೇರ ಮುದ್ರೆ ಧಾರಣೆ ಮಾಡಿಬಿಟ್ಟು ಓಂ ಕುಬೇರಾಯ ನಮ, ಓಂ ಕುಬೇರಾಯ ನಮ ಅಂತೇಳಿ ಒಂದು 15 ನಿಮಿಷದಿಂದ 20 ನಿಮಿಷ ಆ ಜಾಗದಲ್ಲಿ ಕೂತ್ಕೊಂಡು ಜಪ ಮಾಡಿ, ನಾನು ಕೂತಿರೋ ಸ್ಥಳ ಬೇಗ ಮಾರಾಟ ಆಗಲಿ, ಕ್ರಯ ಆಗಲಿ ಅಂಥೇಳಿ ಜಪ ಮಾಡಿಬಿಡಿ. ಅಲ್ಲಿಂದ ನಿಮ್ಮ ಈ ಮುದ್ರೆ ಮತ್ತು ಮಂತ್ರದ ಪ್ರಭಾವದಿಂದ ಆ ಭೂಮಿಗೆ ಎನರ್ಜೈಸ್ ಆಗಿ ನೀವು ಮಾರಾಟ ಆಗೋಗುತ್ತೆ ಆ ಸೈಟ್. ಸ್ಮಶಾನ ಕಾಳಿಯನ್ನ ಆರಾಧಿಸೋದಾದ್ರೂ ಹೇಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಆರಾಧನೆಯ ಜೊತೆಗೆ ಮಂತ್ರ ಹಾಗೂ ಮುದ್ರೆಯ ಪ್ರಭಾವ ಏನು, ಅದನ್ನ ಹೇಗೆ ನಾವು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೋಬೇಕು, ಈ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಗುರುಜಿ, ಯಾರಿಗೆ ಸ್ವರಭಂಗ ಪ್ರಯೋಗ, ಉದರ ಶೂಲ ಭಂಗ ಪ್ರಯೋಗ ಮಾಡಿದರೆ ಅಂಥವ್ರಿಗೆ ತಕ್ಷಣ ಏನು ಮಾಡಬೇಕು, ನಾನು ಹೇಳಿದಂಥ ಸ್ವಪ್ನ ಫಲಗಳನ್ನು ಆಧಾರವಾಗಿಟ್ಟುಕೊಂಡು ಈ ಮುದ್ರೆ ಧಾರಣೆ ಮಾಡಿ ಮಂತ್ರ ಜಪ ಮಾಡಿದ್ದೆ ಆದರೆ ಖಂಡಿತ ಈ ಮಹಾಮಾರಿ ಪ್ರಯೋಗದಿಂದ ನಿವಾರಣೆ ಆಗುತ್ತೆ. ಈ ಮಹಾಮಾರಿ ಪ್ರಯೋಗ ಇದ್ದಕ್ಕಿದ್ದಾಗೆ ಕೆಲವರು ಮಾಡಿಸ್ತಾರೆ, ಕೆಲವ್ರಿಗೆ ಮಾಡಿಸ್ತೇನೂ ಬಂದುಬಿಡುತ್ತೆ. ಯಾವ ಪುರುಷ ತಂದೆ ತಾಯಿ ಇರ್ತಾರೋ ಅಥವಾ ಯಾರಿಗೆ ತಂದೆ ತಾಯಿ ಬದುಕಿರ್ತಾರೋ ಅಂಥವ್ರು ಸ್ಮಶಾನ ಪ್ರವೇಶ ಮಾಡಬಾರ್ದು. ಹಾಗೆ ದೇವರು ಪ್ರವೇಶ ಮಾಡಿದ್ದೆ ಆದರೆ ಅವ್ರಿಗೆ ಯಾವುದೋ ಮೂಮೆಂಟಲ್ಲಿ ಈ ಥರದೆಲ್ಲ ಸೋಂಕು ಬಂದುಬಿಡುತ್ತೆ. ಎಷ್ಟೋ ಜನ ಹುಡುಗರು ತಂದೆ ತಾಯಿ ಇರ್ತಾರೆ, ಯಾರೋ ಸತ್ತೋದ್ರು ಅಂದ್ಬಿಟ್ಟು ಅವ್ರ ಜೊತೆ ಅವರು ಸ್ಮಶಾನ ಪ್ರವೇಶ ರುದ್ರಭೂಮಿ ಪ್ರವೇಶ ಮಾಡಬಾರ್ದು. ತಂದೆ ತಾಯಿ ಮನೇಲಿ ಬದುಕಿದ್ದಾಗ ಮಕ್ಕಳುಗಳು ಸ್ಮಶಾನಕ್ಕೆ ಹೋಗಬಾರ್ದು. ಮುತ್ತೈದೆ ಸ್ತ್ರೀ ಸ್ಮಶಾನಕ್ಕೆ ಹೋಗಬಾರ್ದು. ಯಾವ ಮುತ್ತೈದೆ ಸ್ತ್ರೀ ಸ್ಮಶಾನಕ್ಕೆ ಹೋಗಿ ದಹನ ಕ್ರಿಯೆಯನ್ನು ನೋಡ್ತಾರೋ ಅಂಥವ್ರಿಗೆಲ್ಲ ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ, ಆಟಿಸಮ್ ರೋಗಗಳು ಬಂದುಬಿಡುತ್ತೆ. ಅವರಿಗೆ ಮಹಾಮಾರಿ ಪ್ರಯೋಗ ಮಾಡಿಸ್ಲೇಬೇಕು ಅಂತ ಏನಿಲ್ಲ. ಆದ್ದರಿಂದ ಬಸಿರಿಯಾದ ಹೆಂಗಸು ಸ್ಮಶಾನ ಪ್ರವೇಶ ಮಾಡೋ ಹಾಗಿಲ್ಲ, ಮುತ್ತೈದೆ ಸ್ತ್ರೀ ಕೂಡ ಸ್ಮಶಾನಕ್ಕೆ ಹೋಗೋಂಗಿಲ್ಲ. ತಂದೆ ತಾಯಿ ಬದುಕಿರೋರು, ಜೀವಂತವಾಗಿರುವಂಥವ್ರು, ಅಂಥವ್ರ ಮಕ್ಕಳು ಹೋಗಬಾರ್ದು ಸ್ಮಶಾನಕ್ಕೆ. ಹಾಗೇನಾದ್ರು ಹೋಗಿಬಿಟ್ರೆ ಈ ರೀತಿ ಮಹಾಮಾರಿ ಪ್ರಯೋಗ ಆಗಿದ್ರೆ ಏನು ರೋಗ ಬರ್ತಿತ್ತೋ ಅದು 2 ಹಿಂಸೆ ಅನುಭವಿಸ್ಬಿಡ್ತಾರೆ. 3ನೇದು ನಾನು ಕಂಡಂಥ ಕೆಲವು ಅನುಭವ ಏನಂದರೆ, ಯಾವಾಗ ನಾವು ಸ್ಮಶಾನಕ್ಕೆ ಹೋಗಿ ಬರ್ತೀವೋ, ಸ್ಮಶಾನ ಪ್ರವೇಶ ಮಾಡಿ ಬರುವಾಗ ನಮಗೇನಾದರೂ ವಿಧವಾ ಸ್ತ್ರೀಯರ ಜೊತೆ ಮಾತುಕತೆ ಆಡಿದ್ದೇ ಆದರೆ, ಅಥವಾ ವಿಧವಾ ಹೆಂಡತಿಯನ್ನು ಬಿಟ್ಟಂಥವನು ಅಥವಾ ಹೆಂಡತಿ ಕಳ್ಕೊಂಡಂಥವನ ಜೊತೆಯನ್ನು ಮಾತಾಡಿದ್ದೇ ಆದರೆ ಆವಾಗ ಅವನಿಗೆ ಬಿಟ್ಟು ಜ್ವರಗಳು ಶುರುವಾಗ್ಬಿಡುತ್ತೆ ಮನೆಗೆ ಬಂದ ಮೇಲೆ. ಆದ್ದರಿಂದ ನಾವು ಭಾಳ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಸ್ಮಶಾನ ನೆಗೆಟಿವ್ ವೈಬ್ರೇಷನ್. ತಿಪ್ಪೆಗುಂಡಿ, ಸ್ಮಶಾನ, ಕೆರೆ ಮೈದಾನ, ಆಟದ ಮೈದಾನ ಮತ್ತು ಈ ಮದ್ಯಪಾನ ಮಾಡುವಂಥ ಅಂಗಡಿಗಳು, ಈ ಜಾಗ ಎಲ್ಲ ನೆಗೆಟಿವ್ ವೈಬ್ರೇಷನ್. ಇಲ್ಲಿ ಹಲವಾರು ಭೂತಾಪೇತಗಳ ಸೋಂಕು ನಮಗೆ ಶರೀರಕ್ಕೆ ಆವಾಹನೆ ಆಗೋದು ಸೂಕ್ಷ್ಮ ಶರೀರಕ್ಕೆ. ಆದ್ದರಿಂದ ಈ ಥರ ದೋಷಗಳೇನಾದ್ರು
ಈ ಥರ ನಾವು ಏನೋ ನಿತ್ಯ ಜೀವನದಲ್ಲಿ ಕೆಲವರಿಗೆ ಖುಷಿಯಾಗಿ ಯಾರೋ ಸತ್ತೋರು ಅಂದ್ಬಿಟ್ಟು ಇಲ್ಲಿ ಸ್ಮಶಾನಕ್ಕೆ ಪ್ರವೇಶ ಮಾಡಿಬಿಡ್ತಾರೆ. ಆಮೇಲೆ ನೋಡಿದ್ರೆ ಇದಕ್ಕೆ ಮಂಕ ಕೂತ್ಬಿಡ್ತಾರೆ, ಹುಚ್ಚುಚ್ಚಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲ ಒಂದು ರೀತಿ ಸ್ಕಿಜೋಫ್ರೆನಿಯಾ, ಆಟಿಸಮ್ ರೋಗ ಶುರು ಆಗಿಬಿಡುತ್ತೆ. ಈ ಥರ ದೋಷ ಇದ್ದರಿಗೂ ಕೂಡ ನಾನು ಈ ತೋರಿಸೋ ಮುದ್ರೆ ಜಪ ಮಾಡಿದ್ದೆ ಆದರೆ, ಧಾರಣೆ ಮಾಡಿ ಜಪ ಮಾಡಿದ್ದೆ ಆದರೆ ಖಂಡಿತ ಗುಣ ಆಗುತ್ತೆ. ಆ ಮುದ್ರೆ ಹೇಗಿದೆ ಅಂದರೆ, ನಮ್ಮ ಹೆಬ್ಬೆಟ್ ಮೇಲೆ ನೋಡಿ, ನಮ್ಮ ಹೆಬ್ಬೆಟ್ಟನ್ನು ಜೋಡಿಸ್ಬಿಟ್ಟು ಈ ಉಂಗುರದ ಬೆರಳನ್ನು ಒಂದ್ರ ಮೇಲೊಂದು ಇಡಬೇಕು. ಹೆಬ್ಬೆಟ್ ಮೇಲೆ 2 ಕೈಗಳ ಹೆಬ್ಬೆಟ್ಟನ್ನು ಒಂದಕ್ಕೊಂದು ಟಚ್ ಮಾಡಿ ಉಂಗುರದ ಬೆರಳನ್ನು ಒಂದ್ರ ಮೇಲೆ ಒಂದು ಇಟ್ಟಾಗ ಅಲ್ಲೊಂದು ರೇಖಾಚಿತ್ರ ಉತ್ಪತ್ತಿಯಾಗತ್ತೆ, ಒಂದು ರೀತಿ ಟ್ರಯಾಂಗಲ್ ಟೈಪ್. ಅದರ ಪಕ್ಕದಲ್ಲಿ ಈ ಒಂದು ಜಲತತ್ವವನ್ನು ಕಿರುಬೆರಳನ್ನು ಜೋಡಿಸ್ಬೇಡ್ಬೇಕು. ಹೀಗೆ ಒಂದಕ್ಕೊಂದು ನಮ್ಮ 2 ಹಸ್ತದ ಕಿರುಬೆರಳನ್ನು ಒಂದಕ್ಕೊಂದು ಟಚ್ ಮಾಡಿದಾಗ, ಮತ್ತು ಹೆಬ್ಬೆಟ್ ಮೇಲೆ ಉಂಗುರದ ಬೆರಳನ್ನು ಭೂಮಿ ಗ್ರಹ ಅಂದರೆ ಸೂರ್ಯಗ್ರಹವನ್ನು ಒಂದಕ್ಕೊಂದು ಟಚ್ ಮಾಡಿ ಇಟ್ಟಾಗ, ಇನ್ನು ತೋರ್ಬೆರಳು ಪ್ರಾಣ ಮತ್ತು ಆಕಾಶ ತತ್ವ ಇವೆರಡೂ ಕೂಡ ವಾಯುತತ್ವ ಆಕಾಶ ತತ್ವವನ್ನು ಸ್ಟ್ರೈಟಾಗಿ ನಿಲ್ಲಿಸಿದಾಗ ಬರುವಂಥ ಒಂದು ವಿಶೇಷವಾದ ಮುದ್ರೆ ಸ್ಮಶಾನ ಕಾಳಿ ಮುದ್ರೆ ಅಂತ. ಇಲ್ಲಿ ಒಟ್ಟು 4 1 2 3 4 ತ್ರಿಕೋನಗಳು ಉತ್ಪತ್ತಿಯಾಗತ್ತೆ. ಇದೇ ಚಕ್ರ, ಸ್ಮಶಾನ ಕಾಳಿ ಚಕ್ರ. ಇದಕ್ಕೊಂದು ಮಂತ್ರ ಹಾಕಿಬಿಟ್ರೆ ಈ ಚಕ್ರಕ್ಕೆ ಒಂದು ಮಂತ್ರ ಸೇರಿಸಿದಾಗ ಒಂದು ತಂತ್ರ ಆಗುತ್ತೆ. ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ಮಶಾನ ಕಾಳಿ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹಾ. ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ಮಶಾನ ಕಾಳಿ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹಾ. ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ಮಶಾನ ಕಾಳಿ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹಾ ಅಂತೇಳಿ ಈ ಮಂತ್ರವನ್ನು ಹೇಳಿಬಿಟ್ರೆ ಅದೆಂಥ ಮಹಾಮಾರಿ ಪ್ರಯೋಗ. ಸ್ಮಶಾನದಲ್ಲಿ ಮಧ್ಯರಾತ್ರಿ ಹೋಗಲಿ ಶವಗಳ ಭಸ್ಮದ ಮೇಲೆ ತಂತ್ರ ಪ್ರಯೋಗ ಮಾಟ ಮಂತ್ರ ಮಾಡಿದರೆ ಆ ಶತ್ರುತ್ವ ಇಮಿಡಿಯೇಟಾಗಿ ಇದು ರಿಲೀಸ್ ಆಗಿಬಿಡುತ್ತೆ. ಆಗ ಸ್ವರಭಂಗ, ಉದರ ಭಂಗಗಳ ಏನಾದ್ರು ದೋಷಗಳಿದ್ರೆ ನಿವಾರಣೆ ಆಗುತ್ತೆ. ಇದನ್ನು ಯಾರು ಮಾಡ್ತಾರೋ ಅವ್ರಿಗೆ ಆ ಕನಸಲ್ಲಿ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ ಅಂತ. ಅವ್ರು ಮಾಡಿದಂಥ ಎಲ್ಲ ಕೂಡ ಮನಸ್ಸಲ್ಲಿ ಸುಪ್ತ ಮನಸ್ಸು ಹೇಳ್ಕೊಳ್ಳುತ್ತೆ. ಈ ಮುದ್ರೆ ಧಾರಣೆ ಮಾಡಿ ಮಂತ್ರ ಜಪ ಮಾಡಿದರೆ ಈ ವಿಷಯವನ್ನು ಯಾವ ಸ್ಥಳದಲ್ಲಿ ಈ ಮಂತ್ರ ಪ್ರಯೋಗ ಆಗಿತ್ತೋ ಅಥವಾ ಸ್ಮಶಾನದಲ್ಲಿ ಆಗಿತ್ತೋ ಅದು ಸನ್ನಿವೇಶಗಳೆಲ್ಲ ಹೇಳ್ಕೊಂಬಂದು ಟೆಲಿಪತಿ ಮುಖಾಂತರ ಸೂಕ್ಷ್ಮ ಶರೀರಕ್ಕೆ ತೊಗೊಂಡೋಗಿ ಬಿಡುತ್ತೆ. ಆ ಸೂಕ್ಷ್ಮ ಶರೀರದಲ್ಲಿ ನಾವು ತಲುಪಿದ ತಕ್ಷಣ ಕನಸಲ್ಲಿ ನಮಗೆ ದೃಶ್ಯ ಆಗುತ್ತೆ. ಆ ಸೀನ್ ನಾವು ನೋಡ್ತೀವಿ. ಆ ಸೀನೇ ಹಿಂಗೆ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ನಾ ಕಂಡಂಥ ಅನುಭವ. ಆದ್ದರಿಂದ ಪ್ರತಿನಿತ್ಯ ನಮ್ಮ ಈ ಉಂಗುರದ ಬೆರಳನ್ನು ಹೆಬ್ಬೆಟ್ ಮೇಲಿಟ್ಟು ಕಿರು ಬೆರಳಕ್ಕೆ ಟಚ್ ಮಾಡಿ ಈ ರೀತಿ ಧಾರಣೆ ಮಾಡಿ ಓಂ ಕ್ರೀಂ 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 ಸ್ಮಶಾನ ಕಾಳಿಯೈ ನಮಃ, ಓಂ ಕ್ರೀಂ 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 ಸ್ಮಶಾನ ಕಾಳಿಯೈ ನಮಃ, ಓಂ ಕ್ರೀಂ 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 ಸ್ಮಶಾನ ಕಾಳಿಯೈ ನಮಃ ಅಂತ ಜಪ ಮಾಡಿದ್ದೇ ಆದರೆ ಸ್ಮಶಾನದಲ್ಲಿ ಕುಳಿತು ಮಾಟ ಮಂತ್ರಗಳೇನಾರು ಮಾಡಿದರೆ ಆ ದೋಷದಿಂದ ನಿವಾರಣೆ ಆಗತ್ತೆ. ಇದು ಒಂದು ವಿಧಾನ. ವಾಟರ್ ಥೆರಪಿ ಬಗ್ಗೆ ಹೇಳ್ತೀನಿ ನಾನೀಗ. ಜಲಚಿಕಿತ್ಸೆ ಏನು ಮಾಡೋದಂದರೆ, ಯಾರಿಗೆ ಈ ರೀತಿ ಸ್ವರಭಂಗ ಮತ್ತು ಉದರ ಶೂಲ ಭಂಗಗಳೇನಾಗಿದ್ದರೆ ಮಂಡಿವರೆಗೂ ಬರೋಷ್ಟು ಜಾಗದಲ್ಲಿ ಹೋಗಿ ನೀರಲ್ಲಿ ಕೂತ್ಬಿಡ್ಬೇಕು. ಮಂಡಿ ಪಾದ ನೀರಲ್ಲಿ ನೆನಿಬೇಕು, ಮೊಳಕಾಲು ನೀರಲ್ಲಿ ನೆನಿಬೇಕು, ಮಂಡಿ ಪೂರ್ತಿ ನೀರಲ್ಲಿ ಇರಬೇಕು. ನೀರಲ್ಲಿ ಕೂತ್ಬಿಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ಸುಮ್ಮನೆ ಅರ್ಧ ಗಂಟೆ ಈ ಮುದ್ರೆಯನ್ನು ಧಾರಣೆ ಮಾಡಿಬಿಡ್ಬೇಕು. ನಾನು ತೋರಿಸಿದ ಮುದ್ರೆಯನ್ನು. ನಿಮ್ಮ ಮಂತ್ರ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ದಕ್ಷಿಣಕ್ಕೆ ಮುಖ ಮಾಡಿ. ಇದು ಎಲ್ಲಿ ಸಿಗ್ಬೋದು ಈ ರೀತಿ ಕೂತ್ಕೊಳ್ಳೋಕ್ಕೆ ಅಂದರೆ, ಹರಿಯೋ ನದಿ, ಇಲ್ಲ ಕೆರೆ, ಇಲ್ಲ ನಿಮ್ಮ ಮನೇಲಿ ಯಾವುದೋ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಸ್ಬಿಟ್ಟು ಈ ರೀತಿ ಇದ್ಕೊಂಡು ಕೂತ್ಬಿಟ್ರೆ ನಮಗೆ ಸ್ವರಭಂಗ ಪ್ರಯೋಗ, ಉದರ ಶೂಲ ಪ್ರಯೋಗಗಳು ಏನಾರು ಆಗಿದ್ರು ನಿವಾರಣೆ ಆಗುತ್ತೆ. ಈ ಒಂದು. ಎರಡನೇದು, ಈ ವಾಟರ್ನಲ್ಲಿ ಮಂಡಿ ಮತ್ತು ಪಾದ, ಮೊಳಕಾಲು ಈ ಮೂರು ನೆಲೆಸಿದಾಗ ನಿಮ್ಮ ಜಾತಕದಲ್ಲಿ ಏನಾದ್ರು ಈ ದೋಷಗಳಿದ್ರೆ ಆ ಚೆನ್ನಾಗಿದ್ದ ಶುದ್ಧವಾದ ನೀರು ಕೂಡ ಹೋಗ್ತಾ 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 ಕಪ್ಪಾಗ್ಬಿಡುತ್ತೆ. ಯಾವಾಗ ನೀರು ಕಪ್ಪಾಗ್ತು ಅಂದರೆ ನಿಮಗೆ ಮಹಾಮಾರಿ ಪ್ರಯೋಗ ಆಗಿದೆ ಅಂತ ಅರ್ಥ. ಇದು ಟೆಸ್ಟ್ ಮಾಡೋದು ಒಂದು ಮೆಥಡು. ನಮ್ಮ ಜಾತಕಕ್ಕೆ ಮಹಾಮಾರಿ ಪ್ರಯೋಗ ಆಗಿದೆ ಅಂದರೆ ನಾವು ಅರ್ಧ ಗಂಟೆ ನೀರಲ್ಲಿ ಕೂತ್ರೆ ಅಥವಾ 15 ನಿಮಿಷ ನೀರಲ್ಲಿ ಕೂತ್ರೆ ಮಂಡಿವರೆಗೂ ಆಗ ನೀರೆಲ್ಲ ಕಪ್ಪಾಗ್ತಾ ಬರುತ್ತೆ, ಕಂದು ಬಣ್ಣಕ್ಕೆ ತಿರುಗುತ್ತೆ. ಆ ಕಂದು ಬಣ್ಣಕ್ಕೆ ತಿರುಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಸ್ಮಶಾನದಲ್ಲಿ ಮಾಟ ಮಂತ್ರಗಳಾಗಿದೆ ಅಂತ ಅರ್ಥ. ಇದು ಒಂದು ಥೆರಪಿ. ಅಕಸ್ಮಾತ್ ಇದು ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ದರ್ಬೆಗಳನ್ನ ತರಬೇಕು. ಇದಕ್ಕೆ ದೂರ್ವಾ ಅಂತ ಹೇಳ್ತಾರೆ. ದೂರ್ವಾ ಥೆರಪಿ, ದೂರ್ವಾ ಚಿಕಿತ್ಸೆ ಅಂತ. ಇದೊಂದು ವಿಶೇಷವಾದಂಥ ವಿದ್ಯೆ. ಆ ದರ್ಬೆಗಳ ಮೇಲೆ ಮಲ್ಕೊಂಬಿಟ್ಟು ನಾವು 1-2 ದಿವಸ ವಾಸ ಮಾಡಿಬಿಟ್ರೆ, ಅಂದರೆ ದರ್ಬೆ ಮೇಲೆ 1-2 ಗಂಟೆ
3 ಗಂಟೆ ದಿನಕ್ಕೆ 2 ರಿಂದ 3 ಗಂಟೆ ಮಲಗಿ ಅಂಥದ್ದು 2 ದಿವಸ ಮಲ್ಕೊಂಡ್ರೆ ನಿಮಗೆ ಮಹಾಮಾರಿ ಪ್ರಯೋಗ ಆಗಿರೋದು ಒಳ್ಳೆ ಸಿನಿಮಾ ನೋಡ್ಬೋದು ಕನಸಲ್ಲಿ ಯಾರು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ. ಹಾಗೆ ದರ್ಬೆ ಎಲ್ಲಿ ಸಿಗುತ್ತೆ ಅಂದರೆ ದರ್ಬೆ ಹೊಡ್ಕೊಂಡು ತರಬೇಕು. ನಾವು ಮಲ್ಕೊಳ್ಳೋ ಅಷ್ಟು ಜಾಗ ಅಟ್ಲೀಸ್ಟ್ ಒಂದು 3 ಕಟ್ಟು ದೊಡ್ಡದು ತಂದು ಅದನ್ನು ಹಾಸಿಬಿಟ್ಟು ಕ್ಲೀನಾಗಿ ಶೋಧಿಸ್ಬಿಟ್ಟು ಆ ದರ್ಭಾಶಯನ ಮಾಡಿದ್ರೆ ದರ್ಭಾಶಯನದ ಮೇಲೆ ಮಲಗಿದಾಗ ಈ ಮಹಾಮಾರಿ ಪ್ರಯೋಗ ನೀವು ದೃಶ್ಯ ಕಣ್ಣಿಗೆ ಕಾಣುತ್ತೆ. ಯಾರು ಪ್ರತಿನಿತ್ಯ ದರ್ಬೆ ಮೇಲೆ ಮಲಗ್ತಾರೋ ಅವ್ರಿಗೆ ರಕ್ತ ಶುದ್ಧಿ ಆಗತ್ತೆ. ದರ್ಬೆ ಮೇಲೆ ಯಾರು ಮಲಗ್ತಾರೋ ಅಥವಾ ದರ್ಬೆ ಮೇಲೆ ಕೂತ್ಕೋತಾರೋ ಅಥವಾ ದರ್ಬಾ ಚಾಪೆಗಳ ಮೇಲೆ ಯಾರು ವಾಸ ಮಾಡ್ತಾರೋ ಮಲ್ಕೊಳ್ತಾರೋ ಅಂಥವ್ರಿಗೆ ಪೈಲ್ಸ್ ರೋಗ ಬರೋದಿಲ್ಲ, ಫಿಶರ್ ಅನ್ನೋ ಕಾಯಿಲೆ ಬರೋದಿಲ್ಲ. ದರ್ಬೆ ಮೇಲೆ ಯಾವಾಗಲೂ ಕೂತ್ಕೊಂಡು ಬರೆಯೋದು ಓದೋದು ಅಥವಾ ಮಲಗೋದು ಅಭ್ಯಾಸ ಇಟ್ಕೊಂಡಿದ್ರೆ ಅಂಥವ್ರಿಗೆ ಯಾವಾಗಲೂ ಬ್ರೈನ್ ಚುರುಕಾಗಿರುತ್ತೆ. ಯಾವಾಗ ದರ್ಬೆ ನಮ್ಮ ಶರೀರಕ್ಕೆ ಸ್ಪರ್ಶ ಆಗುತ್ತೋ ಚರ್ಮವ್ಯಾಧಿ ರೋಗ ನಿವಾರಣೆ ಆಗುತ್ತೆ. ಆದ್ದರಿಂದ ನಾನೀಗ ತೋರಿಸಂಥ ವಾಟರ್ ಥೆರಪಿ, ದುರ್ವ ಚಿಕಿತ್ಸೆ ಇವೆರಡನ್ನೂ ನಾವು ಜೀವನದಲ್ಲಿ ಅಳವಡಿಸಿದ್ದೆ ಆದರೆ ಸಕಲ ಮಾಟ ಮಂತ್ರಗಳನ್ನು ನಾವು ನಿವಾರಣೆ ಬಂಧಮುಕ್ತರಾಗ್ಬೋದು. ಇನ್ನೊಂದು ವಿಶೇಷವಾಗಿ ನಾನೊಂದು ಸೂಚನೆ ಎಲ್ಲರಿಗೂ ಕೊಡಬೇಕು ಅಂತ ಭಾಳ ಬಯಸ್ತೀನಿ. ಏನಂದರೆ ಯಾವಾಗ ಈ ಸ್ಮಶಾನದಲ್ಲಿ ಕುಳಿತು ಮಹಾಮಾರಿ ಪ್ರಯೋಗ ಆಗುತ್ತೋ ಚೆನ್ನಾಗಿ ಮಾತಾಡ್ತಿದ್ದವ್ರಿಗೆ ತೊದಲು ಶುರು ಆಗಿಬಿಡುತ್ತೆ. ಯಾವಾಗ ನಿಮ್ಮ ಮನೇಲಿ ಯಾರೊಬ್ಬರು ತೊದಲು ಶುರು ಮಾಡ್ತಾರೋ ಮಾತಾಡ್ಬೇಕು ತೊದಲ್ತಾರೋ ಆವಾಗ ನೀವು ಎಚ್ಚರಿಸ್ಕೋಬೇಕು ಇಲ್ಲಿ ಏನೋ ನಡೀತಾ ಇದೆ ಅಂತ. ಡಾಕ್ಟರ್ ಹತ್ರ ಹೋದಾಗ ಏನು ಚೆನ್ನಾಗಿಲ್ಲ, ENT ಡಾಕ್ಟರ್ ಎಲ್ಲ ನೋಡ್ತಾರೆ, ನಾಲ್ಗೆಯನ್ನು ಚೆಕ್ ಮಾಡ್ತಾರೆ, ಗಂಟ್ಲು ನೋಡ್ತಾರೆ, ಕಿವಿ ನೋಡ್ತಾರೆ, ಮೂಗು ನೋಡ್ತಾರೆ, ಯಾವ ಪ್ರಾಬ್ಲಮ್ಮು ಇಲ್ಲ, ರಿಪೋರ್ಟಲ್ಲೆಲ್ಲ ನಾರ್ಮಲ್. ಆದರೆ ತೊದಲು ಶುರು ಆಗಿಬಿಡುತ್ತೆ. ತೊದಲು ಇಷ್ಟು ದಿವಸ 20-30 ವರ್ಷ ತೊದಲೇ ಇಲ್ಲದೇದವನು ದಿಢೀರ್ನ ಇದಕ್ಕಿದ್ದಾಗ ತೊದಲು ಮಾತಾಡ್ತಿದ್ದಾನೆ ಮತ್ತು ಇದಕ್ಕಿದ್ದಾಗ ಜೊಲ್ ಸುರಿತಾ ಇದೆ ಅಂದರೆ ಮಹಾಮಾರಿ ಪ್ರಯೋಗ ಆಗಿರುತ್ತೆ ಅಂತ ಅರ್ಥ. ತಕ್ಷಣ ಸ್ಮಶಾನ ಕಾಳಿ ನೆನೆಸ್ಬೇಕು. ಸ್ಮಶಾನ ಕಾಳಿಯನ್ನು ಸ್ಮಶಾನದಲ್ಲಿ ವಾಸ ಮಾಡೋ ಕಾಳಿ. ಎಲ್ಲರೂ ಸ್ಮಶಾನಕ್ಕೆ ಹೋಗೋಕ್ಕಾಗೋದಿಲ್ಲ, ಯಾಕೆಂದರೆ ನಿರ್ಬಂಧ ಇದೆ. ತಂದೆ ತಾಯಿ ಬದುಕಿರೋ ಸ್ಮಶಾನಕ್ಕೆ ಹೋಗೋಂಗಿಲ್ಲ, ಮುತ್ತೈದೆ ಸ್ತ್ರೀ ಸ್ಮಶಾನ ಸ್ಪರ್ಶ ಮಾಡಬಾರ್ದು, ಪ್ರವೇಶ ಮಾಡಬಾರ್ದು, ಗರ್ಭಿಣಿ ಸ್ತ್ರೀ ಹೋಗಬಾರ್ದು, ಮದುವೆ ಆಗಿಲ್ದಿರೋ ಹೆಣ್ಣು ಮಕ್ಕಳು ಕೂಡ ಹೋಗೋಂಗಿಲ್ಲ. ತಂದೆ ತಾಯಿ ಬದುಕಿದ್ರೆ ಸ್ತ್ರೀಗೆ ಸ್ಮಶಾನ ಪ್ರವೇಶ ನಿಷಿದ್ಧ. ಹೋಗೋರಲ್ಲಿ ಹೇಳೋದಾದರೆ ಶಾಸ್ತ್ರದಲ್ಲಿ ಗರುಡ ಪುರಾಣದಲ್ಲಿ ಹೇಳುತ್ತೆ, ನಾರದ ಸಂಹಿತೆಯಲ್ಲಿ ಕೂಡ ಹೇಳುತ್ತೆ, ಮತ್ತು ಮೃಗ ಸಂಹಿತೆಯಲ್ಲಿ ಕೂಡ ಹೇಳ್ತಾರೆ ಸ್ತ್ರೀ ಸ್ಮಶಾನ ಪ್ರವೇಶ ಮಾಡೋಂಗಿಲ್ಲ. ಯಾವಾಗ ಸ್ಮಶಾನಕ್ಕೆ ಹೋಗೋದು ತಾನು ಸತ್ತಾಗ ಮಾತ್ರ. ಯಾವ ಸ್ತ್ರೀ ಸತ್ತೋಗ್ತಾಳೋ, ಯಾವ ಹೆಂಗಸು ಸತ್ತೋಳೋ ಆಗ ಮಾತ್ರ ರುದ್ರ ಭೂಮಿ ಪ್ರವೇಶ ಮಾಡಬೇಕೇ ವಿನಃ ಬೇರೆ ಟೈಮಲ್ಲಿ ಮಾಡಬಾರ್ದು ಅಂತ ಗರ್ಗ ಸಂಹಿತೆಯಲ್ಲಿ ಹೇಳ್ತಾರೆ. ಈ ರೀತಿ ಇದ್ದಾಗ ನಾವೇನಾದರೂ ಉಲ್ಲಂಘನೆ ಮಾಡಿದ್ರೆ ಅದ್ರಲ್ಲಿ ಆಗುವಂಥ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗಿ ಬರುತ್ತೆ. ಅದರಿಂದ ನಾ ಕೊಟ್ಟರು ಈ ಟಿಪ್ಸನ್ನು ನೀವು ಅನುಭವಿಸಿದ್ದೇ ಆದರೆ, ಪಾಲನೆ ಮಾಡಿದ್ದೇ ಆದರೆ, ಅಳವಡಿಸ್ಕೊಂಡಿದ್ದೇ ಆದರೆ ನೀವಿರೋವರೆಗೂ ಆರಾಮಾಗಿರ್ಬೋದು. ಯಾಕೆಂದರೆ ಸ್ಮಶಾನದಲ್ಲಿ ಮಾಡೋ ಒಂದು ತಂತ್ರವಿದ್ಯೆಗೆ ನೀವೇ ಸ್ಮಶಾನಕ್ಕೆ ಪ್ರವೇಶ ಮಾಡಿಬಿಟ್ರೆ ಬೇಗ ಬಂದು ಮ್ಯಾಗ್ನೆಟ್ ಥರ ಅಂಟ್ಕೊಂಡ್ಬಿಡುತ್ತೆ ಆ ನೆಗೆಟಿವ್ ಎನರ್ಜಿ. ಅದರಿಂದ ತಂದೆ ತಾಯಿ ಬದುಕಿರಿ ಯಾವತ್ತೂ ಸ್ಮಶಾನಕ್ಕೆ ಹೋಗಬಾರ್ದು. ಹೆಣ್ಣಾಗಲಿ ಗಂಡಾಗಲಿ. ತಾಯಿ ಇದ್ದಾರೆ ತಂದೆ ಇಲ್ಲ, ಅಥವಾ ತಂದೆ ಇದ್ದಾರೆ ತಾಯಿ ಇಲ್ಲ, ಹೋಗ್ಬೋದಾ ಅಂದರೆ ಹೋಗೋಂಗೇ ಇಲ್ಲ ಶಾಸ್ತ್ರ ಪ್ರಕಾರ. ಏಕೆಂದರೆ ಯಾರಿಗೆ ಸ್ಮಶಾನ ಪ್ರವೇಶ ಮಾಡೋ ಹಕ್ಕಿದೆ ಗೊತ್ತಾ? ತಮ್ಮ ಮನೇಲಿ ಸಾವಾದಾಗ, ತನ್ನ ತಂದೆ ತಾಯಿ ಸಾವು ಆದಾಗ ಮಾತ್ರ ಆತ ಪ್ರವೇಶ ಮಾಡಲಿಕ್ಕೆ ಅರ್ಹತೆ ಇದೆ ವಿನಃ, ಎಲಿಜಿಬಿಲಿಟಿ ಇದೆ ವಿನಃ ಬೇರೆ ಇನ್ಯಾವುದು ತನ್ನ ಸ್ವಗೋತ್ರ ಬಿಟ್ಟು ತನ್ನ ಗೋತ್ರ ಬಿಟ್ಟು ಯಾರೇ ಸತ್ರು ಕೂಡ ಹೋಗೋ ಆಗಿಲ್ಲ ಅಂತ ಶಾಸ್ತ್ರ ಉಲ್ಲೇಖನ ಇದೆ. ಇವಾಗ ಏನಾಗ್ಬಿಟ್ಟಿದೆ ಒಂಥರ ಫ್ಯಾಷನ್. ಹೋಗಲಿಲ್ಲ ನಾನು ಇಷ್ಟ ಮಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾರೆ. ಹೋಟ್ಲು ಸಿನಿಮಾಗೆ ಹೋದಾಗ ಸ್ಮಶಾನಕ್ಕೆ ಹೋಗಿ ಶುರು ಮಾಡಿಬಿಟ್ಟಿದೆ ಇವತ್ತಿನ ದಿವಸ ಜನ. ಆಮೇಲೆ ನೋಡಿದ್ರೆ ಇದಕ್ಕಿದಾಗ ಬಿಟ್ಟು ಜ್ವರ ಬರೋದು, ಎದುರುಗೊಳ್ಳೋದು, ಬೆಚ್ಚಿ ಬೀಳೋದು, ಇದಕ್ಕಿದಾಗ ಕನಸಲ್ಲೆಲ್ಲ ಮಾತಾಡೋದು, ಇದಕ್ಕಿದಾಗ ಎದ್ದು ನಿದ್ರಾ ಮಾತುಗಳು ಶುರು ಆಗೋದು, ಇಲ್ಲಾಂದರೆ ಸಿಕ್ಕಿದ್ದು ಬಿಸಾಕೋದು, ಕೂಗೋದು, ಅರ್ಚೋದು ಮಾಡೋದೆಲ್ಲ ಶುರು ಮಾಡಿಬಿಡ್ತಾರೆ. ಆಗ ಡಾಕ್ಟರ್ ಹತ್ರ ಹೋದಾಗ ಆ ಡಾಕ್ಟರ್ ಆ ಕಾಯಿಲೆಗೆ ಸ್ಕಿಜೋಫರ್ನಿಯಾ ಅಂತಾರೆ, ಅಲ್ಝೈಮರಾ ಅಂತಾರೆ, ಆಟಿಸಮ್ ಅಂತಾರೆ, ಇಲ್ಲ ಹಿಸ್ಟೀರಿಯಾ ಅಂತಾರೆ. ಇದೆಲ್ಲ ನಮಗೆ ಬೇಕಾಗತ್ತಾ? ಬೇಡ. ಆದ್ದರಿಂದ ನಾವು ವ್ರತ ಪಾಲನೆ ಮಾಡೋಣ. ನಮ್ಮ ಧರ್ಮ, ಸನಾತನ ಧರ್ಮ ಏನು ಹೇಳುತ್ತೆ ಅನ್ನೋದನ್ನು ನಾವು ಪಾಲನೆ ಮಾಡಿದ್ದೆ ಆದರೆ ಖಂಡಿತ ಮುಂಬರೋ ಎಲ್ಲ ಆ ತೊಂದರೆಗಳನ್ನು ನಾವು ಈಗಲೇ ನಿವಾರಣೆ ಮಾಡ್ಕೋಬೋದು. ಇದೊಂದು ವಿಶೇಷ. ಇನ್ನೊಂದು ಥೆರಪಿ ನಾನು ಹೇಳ್ತೀನಿ. ಯಾರಿಗೆ ಈ ಸ್ವರಭಂಗ ಆಗುತ್ತೋ ಅಥವಾ ಉದರ ಶೂಲೆ ಆಗುತ್ತೋ ಅವರು ಡೈರೆಕ್ಟಾಗಿ ತುಳಸಿ ಜೊತೆಗೆ ಸ್ವಲ್ಪ ಶುಂಠಿನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ತಿಂದುಬಿಟ್ರೆ ಆ ಮಹಾಮಾರಿ ಪ್ರಯೋಗ ನಿವಾರಣೆ ಆಗಿಬಿಡುತ್ತೆ. ನೋಡಿ, ಆ ಮಾಟ ಮಂತ್ರಕ್ಕೆ ಸುಲಭವಾಗಿ ಪ್ರಕೃತಿಯಲ್ಲಿ ಏನಿದೆ ಅಂದರೆ ತುಳಸಿ ಎಲೆ ತೊಗೊಳ್ಳೋದು, 2-3 ಶುಂಠಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಗದು ತಿಂದುಬಿಟ್ರೆ ಗಂಟ್ಲು ಎಷ್ಟೇ ಕಟ್ಕೊಂಡಿರಲಿ, ಮಾತು ಬಂದಾಗಿರಲಿ, ತೊದಲು ಬಂದಿರಲಿ, ಅದು ನಿವಾರಣೆ ಆಗುತ್ತೆ. ಉದರಕ್ಕೆ ಸಂಬಂಧಪಟ್ಟಂತೆ ಏನೇ ಯೂರಿನ್ ಪಾಸ್ ಆಗೋದಿಲ್ಲ, ಯೂರಿನ್ ಎಲ್ಲ ಸ್ಟಾಕ್ ಆಗಿಬಿಟ್ರೆ ಹೊಟ್ಟೆ ಹೊತ್ಕೊಂಡ್ಬಿಡುತ್ತೆ. ಮಲ ಸರಿಯಾಗಿ ವಿಸರ್ಜನೆ ಆಗಲಿಲ್ಲ ಅಂದರೆ ಅದು ಹೋಗ್ತಾ ಬಾಯಿಗೆ ಬಂದು ವಾಂತಿ ಆಗಿಬಿಡುತ್ತೆ. ಆದ್ದರಿಂದ ಉದರ ಶೂಲ ಅಂದರೆ ಉದರ ಸ್ತಂಭನ ಪ್ರಯೋಗ, ಸ್ವರಭಂಗ ಪ್ರಯೋಗಗಳೇನಾದ್ರು ನಡೆದಾಗ ತುಳಸಿ ಮತ್ತು ಶುಂಠಿ ನಮಗೆ ಮಂಗಳ ಗ್ರಹ,
ತುಳಸಿ ಸೂರ್ಯಗ್ರಹ. ಅದರಿಂದ ತುಳಸಿ ಮತ್ತು ಶುಂಠಿ ಎರಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತಿಂದುಬಿಟ್ಟ ಅಂದರೆ ಆ ಯಾವ ಮಾಂತ್ರಿಕ ಏನೇ ತಂತ್ರ ಮಾಡಿದರೂ ಕೂಡ, ಯಾವುದೇ ಮಂತ್ರ ಉಪಯೋಗಿಸಿ ಅದನ್ನು ಮಾಡಿದ್ರು ಕೂಡ ಪಟ್ಟಂತ ಸ್ತಂಭನ ವಿಸರ್ಜನೆ ಆಗಿಬಿಡುತ್ತೆ. ಕಾಲರ್ ಒಬ್ರು ಲೈನ್ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನನ್ನ ಹೆಸರು ಲಕ್ಷ್ಮಿ ಅಂತ. ನಮಸ್ತೆ ಲಕ್ಷ್ಮಿ ಅವರೇ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ಮ್ಯಾಮ್, ಬನ್ನಾರ್ಘಟ್ಟ ರೋಡಿಂದ ಮಾಡ್ತಾ ಇದ್ದೀನಿ ಮ್ಯಾಮ್. ಸರಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಗುರುಜಿ ಅವರಿದ್ದಾರೆ ಅಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನನಗೆ ಒಂದು 6 ವರ್ಷದಿಂದ PCOD ಪ್ರಾಬ್ಲಮ್ ಇದೆ ಸರ್. ಅದು ಸಿಸ್ಟ್ ಫಾರ್ಮ್ ಆಗಿದೆ ತುಂಬಾ. ಅದಕ್ಕೆ ನಾನು ಸರ್ಜರಿ ಮಾಡಿಸ್ಕೋಬೇಕಾ ಇಲ್ಲ ಯಾವ್ದಾದ್ರು ಮುದ್ರಾದಲ್ಲಿ ನನಗೆ ಇದಕ್ಕೆ ಪರಿಹಾರ ಸಿಗುತ್ತಾ ಸರ್? ನಿಮಗೆ ಇವಾಗ ಎಷ್ಟು ಏಜು? ಸರ್, ನನಗೀಗ 32 ರನ್ನಿಂಗು ಸರ್. 32 ತುಂಬ ಚಿಕ್ಕ ಏಜ್ ಅಲ್ಲ, ಯಾಕಂದರೆ ಇನ್ನೂ ಏಜ್ ಆಗಿದ್ದರೆ ಅದು ಬೇಕಾದ್ರೆ ಅದನ್ನೇನೋ PCOD ಇದು ಮಾಡ್ತಾ ಇಲ್ಲ, ಯೂಟ್ರಸ್ ಇದು ಮಾಡಿಬಿಡ್ತಾರೆ. ಬಟ್ ನಿಮ್ಗೆ ಇನ್ನೂ ಚಿಕ್ಕ ಏಜ್ ಆದ್ದರಿಂದ ಆಪ್ರೇಷನ್ ಬೇಕಾಗಿಲ್ಲ ಅಂತ ನನ್ನ ಒಂದು ಸಜೆಷನ್ನು. ಅದಕ್ಕೆ ನೀವೇನು ಮಾಡಿ, ದಿನನಿತ್ಯ ಈ ಶಂಖ ಮುದ್ರೆ ಮತ್ತು ಮಾಲೋಲ ನಾರಸಿಂಹರ ಮುದ್ರೆಯನ್ನು ಮಾಡಿ. ಶಂಖ ಮುದ್ರೆ ನಿಮಗೆ ಗೊತ್ತಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವೆಲ್ಲರೂ ಮಾರ್ನಿಂಗ್ ಮಂತ್ರ ನೋಡ್ತಾ ಇರ್ತೀರ ನೀವು ಡೈಲಿ? ಹಾ ಸರ್, ನೋಡ್ಕೊಂತಾ ಇರ್ತೀನಿ ಮತ್ತೆ ಬರ್ಕೊಂಡೇ ಇದ್ದೀನಿ ಸರ್. ಭಾಳ ಸಂತೋಷ, ಗುಡ್. ಶಂಖ ಮುದ್ರೆ ಗೊತ್ತು ಸರ್. ಶಂಖ ಮುದ್ರೆ ಗೊತ್ತಿದಲ್ವಾ? ಶಂಖ ಮುದ್ರೆನ ನೋಡಿ, ನಿಮ್ಮ ಎಡಗೈ ಹೆಬ್ಬೆಟ್ಟನ್ನು ಬಲಗೈ ಹಸ್ತದ ಮೇಲೆ ಇಡಿ, ರಾಹು ಕೇತು ಮಂಗಳ ಗ್ರಹ ಮೇಲೆ ಮಧ್ಯೆ ಇಟ್ಟು ಅದನ್ನು ಬಲಗೈ ಉಳಿದ 4 ಬೆರಳನ್ನು ಹೆಬ್ಬೆಟ್ಟ ಮೇಲೆ ಕ್ಲೋಸ್ ಮಾಡಿ, ಬಲಗೈ ಹೆಬ್ಬೆಟ್ಟನ್ನು ಮಧ್ಯದ ಬೆರಳಿಗೆ ಟಚ್ ಮಾಡಿದಾಗ ಶಂಖ ಮುದ್ರೆ ಆಗುತ್ತೆ. ಇದು ದಿನನಿತ್ಯ 15-20 ನಿಮಿಷ ಮಾಡಿ. ನೀವು ಮಾಮೂಲಂತೆ ಮೆಸೇಜ್ ಸೈಕಲ್ ಕರೆಕ್ಟಾಗಿ ನಡ್ಕೊಂಡು ಹೋಗುತ್ತೆ. ಇದ್ರ ಜೊತೆಗೆ ಮಾಲೋಲ ನಾರಸಿಂಹ, ಇದು ರೌದ್ರ ನಾರಸಿಂಹ ಅಥವಾ ಪಾವನ ನಾರಸಿಂಹ ಮತ್ತು ವಿದಾರಣ ನಾರಸಿಂಹ, ಮಾಲೋಲ ನಾರಸಿಂಹ ಅಂದರೆ ಈ ಅಗ್ನಿತತ್ವ ಮತ್ತು ಜಲತತ್ವನ ಎರಡನ್ನೂ ಲಾಕ್ ಮಾಡಬೇಕು, ಹೀಗೆ ಟಚ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಆಪ್ರೇಷನ್ ಬೇಡ, ಯಾಕೆ ಇನ್ನೂ ಚಿಕ್ಕ ಏಜು ಮತ್ತು ನಿಮಗಿನ್ನೂ ಮಕ್ಕಳು ಬೇಕು ಅಂತ ಅನ್ನೋ ಬಯಕೆ ಇದ್ದರೆ ಅದನ್ನು ನೀವು ಉಪಯೋಗಿಸ್ಕೋಬೋದು ಅಂತ ನನ್ನ ಒಂದು ಸಜೆಷನ್ನು. ಅದರಿಂದ ಒಳ್ಳೆ ಗ್ಯಾನಿಕಾಲಜಿಸ್ಟ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲ ಈ ಮುದ್ರೆಗಳು ಮಾಡಿ. ಈ ಒಂದು ಮಾಲೋಲ ನಾರಸಿಂಹ ಮತ್ತು ಈ ಶಂಖ ಮುದ್ರೆ ಪ್ರತಿನಿತ್ಯ ನೀವು ಮಾಡಿದ್ದೇ ಆದರೆ ಒಂದು 20-30 ನಿಮಿಷ ಖಂಡಿತ ಗುಣ ಆಗುತ್ತೆ. ಇದ್ರ ಜೊತೆಗೆ ತುಳಸಿ ಗಿಡ ಪೂಜೆ ಮಾಡಬೇಕು. ತುಳಸಿ ಗಿಡ ನೀವು ಪೂಜೆ ಮಾಡ್ತಿದ್ರೆ ತುಳಸಿ ಗಿಡ ಪಕ್ಕ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಅಲ್ಲೇ ಈ ಮುದ್ದೆಗಳು ಮಾಡಿ. ತುಳಸಿ ಗಿಡದಿಂದ ಬರುವಂಥ ಆಕ್ಸಿಜನ್, ಆ ಒಂದು ಓಝೋನ್ ಏರನ್ನು ನೀವು ದಿನನಿತ್ಯ ತಗೊಳ್ಳೋದ್ರಿಂದ ಉಸಿರಾಟದಲ್ಲಿ ಈ PCOD ಪ್ರಾಬ್ಲಮ್ ನಿವಾರಣೆ ಮಾಡ್ಬೋದು ಅಂತ ಒಂದು ಅನುಭವದ ಮಾತು. ಆಮೇಲೆ ತುಳಸಿಯನ್ನು ನೀರಲ್ಲಿ ನೆನೆಸಿಬಿಟ್ಟು ವಾಟರ್ ಥೆರಪಿ, ಇದು ವಾಟರ್ ಥೆರಪಿ ಹೇಗೆ ಮಾಡೋದು ಅಂದರೆ, ತಗೊಳ್ಳಿ ಒಂದು 10-15-20 ಎಲೆ ತೊಗೊಳ್ಳಿ, ರಾತ್ರಿ ಹೊತ್ತು ಆ ತುಳಸಿ ಎಲೆನ ನೀರಲ್ಲಿ ಹಾಕಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ಪಾತ್ರೆಯಲ್ಲಿ, ನಾಳೆ ಬೆಳಗ್ಗೆ ಮರುದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಆ ತುಳಸಿ ಜಲನ ಕುಡಿಯೋಕ್ಕೆ ಶುರು ಮಾಡಿ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಸೊ ಮುದ್ರಾ ಥೆರಪಿನಲ್ಲಿ ಶಂಖ ಮತ್ತು ಮಾಲೋಲ ನಾರಸಿಂಹ ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರ ನೀವು ಆಗಲೇ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ, ಅದನ್ನು ಜಪ ಮಾಡಿ. ಇದ್ರ ಜೊತೆಗೆ ತುಳಸಿ ಪೂಜೆ ಮಾಡಿ. ಒಂದು ಕ್ರಿಯೆ, ಸನಾತನ ಧರ್ಮದ ಒಂದು ಕ್ರಿಯೆ, ಸನಾತನ ಧರ್ಮದ ಪೂಜೆ ಮಾಡೋದು. ಇದ್ರ ಜೊತೆಗೆ ಒಂದು 10-15 ತುಳಸಿ ಎಲ್ಲ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೆನೆಸಿಬಿಟ್ಟು ಮರುದಿನ ಬೆಳಗ್ಗೆ ನೀವು ಕುಡಿಯೋದ್ರಿಂದ ವಾಟರ್ ಥೆರಪಿಯಾಗಿ ಭಾಳ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಲೈನ್ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ, ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ಮೇಡಮ್, ನನ್ನ ಹೆಸರು ಶೈಲಜಾ ಅಂತ. ಇನ್ನೊಮ್ಮೆ ಹೇಳಿ. ಮೇಡಮ್, ಶೈಲಜಾ ಅಂತ. ಶೈಲಜಾ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ನಾನು ಹೊಸಪೇಟೆಯಿಂದ ಮೇಡಮ್. ಸರಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನಾ ಮೇಡಮ್? ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ಸರ್ ನಮಸ್ತೆ ಸರ್. ಹೇಳಿ. ಸ್ವಾಮಿ ನಮಸ್ತೆ ಸ್ವಾಮೀಜಿ. ಹೇಳಿ ಹೇಳಿ. ನಮಸ್ತೆ. ಹಲೋ. ಹಾಂ, ನಮಸ್ಕಾರ ಅಮ್ಮ, ಹೇಳಿ. ಗುರುಜಿ, ನಮ್ಗೆ ಏನಾದ್ರೂ ಕೆಲಸ ಆಗ್ತಾನೆ ಇಲ್ಲ ಗುರುಜಿ. ಆರ್ಥಿಕವಾಗಿ ತುಂಬಾನೇ ಕಷ್ಟ ಅನುಭವಿಸ್ತಾ ಇದೀವಿ. ಇನ್ನೊಂದು ನಮ್ಮ ಅತ್ತೆ, ನಮ್ ನಾದಿನಿ, ನಮ್ ಮೈದ ಅವರೆಲ್ಲ ಮುಂಚೆ ಚೆನ್ನಾಗಿದ್ದೆ. ಈಗ ನನ್ ಕಂಡ್ರೇನೆ ಆಗೋದಿಲ್ಲ, ಆ ತರ ಆಗ್ಬಿಟ್ಟಿದ್ದಾರೆ. ಯಾತಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಮನೆಯವ್ರ ಹತ್ರನೂ ಆಗ್ತಾ ಇದೀನಿ. ಓಕೆ, ನಿಮ್ಮ ಮನೆಯವರು ಏನೇ ಕೆಲಸ ಮಾಡ್ತಾರೆ? ಅವರು ಪೊಲೀಸ್. ಓಕೆ, ನಿಮ್ಮ ಮನೇಲಿ ನಿಮ್ಮನ್ನ ಕಂಡ್ರೆ ಯಾರಿಗೂ ಆಗ್ತಿಲ್ಲ ಅನ್ನತ್ತ ನೀವು ಹೇಳ್ಕೊಳ್ತಾ ಇರೋದು? ಹಂಗಂತಲ್ಲ ಗುರುಜಿ, ನಮ್ ಮನೆಯವ್ರಿಗೂ ಅವ್ರಿಗೂ ನಂದು ತಾಳನೆ ಬೀಳ್ತಾ ಇಲ್ಲ. ಇನ್ನೊಂದ್ಸಲ ಮತ್ತೊಮ್ಮೆ. ನಮ್ಗೇನಂದ್ರೆ
ಅವರು ಎಲ್ರೂ ಒಗ್ಗಟ್ಟಾಗಿರ್ಬೇಕು, ಅನ್ಯೋನ್ಯವಾಗಿರ್ಬೇಕು ಅಂತ ನನಗೆ ತುಂಬಾ ಆಸೆ. ಭಾಳ ಸಂತೋಷ. ನಿಜವಲ್ಲ, ನಿಮ್ಮ ಆ ಒಂದು ಭಾವನೆಗೆ ನಾನು ಮೆಚ್ಕೋತೀನಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಮನೆ ಸೊಸೆ ಎಲ್ಲರ ಜೊತೆ ಕೂಡಿ ಬಾಳಕ್ಕೆ ಇಷ್ಟಪಡೋದಿಲ್ಲ. ಅಂಥದ್ರಲ್ಲೂ ಎಲ್ಲರ ಜೊತೆಲೂ ಕೂಡಿ ಬಾಳಬೇಕು ಅನ್ನೋ ಒಂದು ಸಂಕಲ್ಪ, ಒಂದು ಭಾವನೆ ಇದೆಯಲ್ಲ, ನಿಜಕ್ಕೂ ಅದು ನಿಮ್ಮ ದೊಡ್ಡ ಗುಣ. ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಇಲ್ಲಿ ಸಮಸ್ಯೆ ಏನಿದೆ? ಏನು ಅಂತ ಗೊತ್ತಾಗ್ತಿಲ್ಲ. ಒಟ್ಟು ಮುಂಚೆ ಚೆನ್ನಾಗಿದ್ವಿ, ಫಸ್ಟ್ ಮ್ಯಾರೇಜ್ ಆದ್ಮೇಲೆಲ್ಲ. ಈಗ ಒಂದು ಸ್ವಲ್ಪ ದಿನದಿಂದ ಸ್ವಲ್ಪ ಮನಸ್ತಾಪಗಳಾಗಿದ್ದಾವೆ. ಅವು ಯಾವ್ದ್ರಿಂದ ಆಗ್ತಿದೆ, ಅದ್ರ ರೀಸನ್ ಏನು ಬೇಕಾಗಿಲ್ಲ. ನಮ್ಗೇನ್ ಬೇಕು ಅಂದ್ರೆ ನಾವೆಲ್ಲರೂ ಒಂದಾಗಿರ್ಬೇಕು, ಅದು ಅನ್ಯೂನ್ಯವಾಗಿರ್ಬೇಕು. ನಮ್ಮ ಅತ್ತೆ, ನಮ್ಮ ಮೈನ, ನಮ್ಮ ನಾದ್ನಿ, ನಮ್ಮ ಚಿಕ್ಕಮ್ಮಂದ್ರು, ನಮ್ಮ ಮನೆಯವರು, ನಾನು, ನಮ್ಮ ಮಗು ಎಲ್ಲರೂ ಒಂದಾಗಿರ್ಬೇಕು. ನನ್ ಜೊತೆ ನನ್ ಮಗ, ನನ್ ಮೊಮ್ಮಗಳು ಅಂತ ಅವ್ರಿಗೂ ತುಂಬಾ ಆಸೆ ಇರ್ಬೇಕು. ಆತರ ನಮ್ಗೆ ಅಷ್ಟೇ, ಏನು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಪರಿಹಾರ ಏನಾದ್ರೂ ಇದ್ರೆ ಹೇಳಿ. ಅದರಿಂದ ತುಂಬಾ ಸಫರ್ ಆಗ್ತಿದೀವಿ, ನಮ್ಮ ಮನೆಯವರಾಗ್ಲಿ ನಾವಾಗ್ಲಿ ತುಂಬಾ ಸಫರ್ ಆಗ್ತಾ ಇದೀವಿ. ನಿಮ್ಮ ಹೃದಯವಂತಿಕೆ ಮೆಚ್ಚುವಂಥದ್ದು. ಖಂಡಿತ ನಿಮ್ಮ ಮನ ಸಂಕಲ್ಪ ಈಡೇರಲಿ. ಇದಕ್ಕೆ ನನ್ನ ಕಡೆಯಿಂದ ಒಂದು ಪರಿಹಾರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಾವೆಲ್ಲ ಒಟ್ಟಿಗೆ ಕೂಡಿ ಬಾಳಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಇದೆಯಲ್ಲ, ಆ ಸಂಕಲ್ಪ ಭಾಳ ಒಳ್ಳೆಯ ವಿಶೇಷವಾದದ್ದು. ಇದಕ್ಕೊಂದು ಒಳ್ಳೆಯ ಪರಿಹಾರ ಏನಂತಂದರೆ, ನೀವು ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕೆ ಮುಂಚೆ ನೀವು ಕುಬೇರ ಮುದ್ರೆ ಧಾರಣೆ ಮಾಡ್ತಾ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಳ್ಳೆಯ ನಾವೆಲ್ಲ ಕೂಡಿ ಬಾಳಬೇಕು ಅನ್ನೋ ಸಂಕಲ್ಪ ಮನಸ್ಸಲ್ಲಿ ಇರೋದ್ರಿಂದ ಆ ಕುಬೇರ ಮುದ್ರೆ ಜೊತೆಗೆ ನಾನೊಂದು ಮಂತ್ರ ಹೇಳ್ತೀನಿ, ಭಾಳ ವಿಶೇಷವಾದಂಥ ಮಂತ್ರ. ಈ ಮಂತ್ರವನ್ನು ನೀವು ದಿನನಿತ್ಯ ಜಪ ಮಾಡಿದ್ದೇ ಆದರೆ, ಇದು ಮಂತ್ರ ಥೆರಪಿ. ಮುದ್ರೆಯೊಂದಿಗೆ ಮುದ್ರಾ ಜೊತೆಗೆ ಮಂತ್ರವನ್ನು ಸೇರಿಸಿ ಜಪ ಮಾಡೋದ್ರಿಂದ ನಿಮ್ಮ ಮನೋ ಸಂಕಲ್ಪ ಈಡೇರುತ್ತೆ. ಆ ಒಂದು ವಿಶೇಷವಾದ ಮಂತ್ರ ಏನಪ್ಪ ಅಂತಂದರೆ, ಓಂ ಐಂ ಹ್ರೀಂ ಶ್ರೀಂ ಮಹಾ ಸರಸ್ವತ್ಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಮಹಾ ಸರಸ್ವತ್ಯೈ ನಮಃ. ಇದು ಸರಸ್ವತಿ ಮುದ್ರೆ, ಕುಬೇರ ಮುದ್ರದಲ್ಲಿ ಹೇಳೋದು. ಸರಸ್ವತಿ ಮಂತ್ರವನ್ನು ಕುಬೇರ ಮುದ್ರೆ ಜೊತೆಗೆ ಸೇರಿಸಿದಾಗ ಮನೆಯಲ್ಲಿ ಒಟ್ಟು ಕೂಡಿ ಬಾಳೋ ಒಂದು ಯೋಗ ಪ್ರಾಪ್ತಿಯಾಗ್ತದೆ. ಅವ್ರು ಎಂಥ ಭಿನ್ನ ಅಭಿಪ್ರಾಯಗಳಿದ್ರೂ ಕೂಡ, ಬೇರೆ ಬೇರೆ ಭಾವನೆಗಳಿದ್ರೂ ಕೂಡ, ಆ ಸರಸ್ವತಿ ಆ ಮತಿಗೆ ಕೊಟ್ಟು ಆ ಬುದ್ಧಿ ಅಲ್ಲಿರತಕ್ಕಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಒಳ್ಳೆ ಬುದ್ಧಿಯನ್ನು ತುಂಬುವಂಥ ಶಕ್ತಿ ಕುಬೇರ ಮುಖ ಅಂತ ನಡೆಯುತ್ತದೆ ಅಂತ ಶಾಸ್ತ್ರ ಹೇಳ್ತಾರೆ. ಅದರಿಂದ ಓಂ ಹೈಂ ಹ್ರೀಂ ಶ್ರೀಂ ಸರಸ್ವತ್ಯೈ ನಮಃ. ಓಂ ಹೈಂ ಹ್ರೀಂ ಶ್ರೀಂ ಮಹಾ ಸರಸ್ವತ್ಯೈ ನಮಃ. ಮಹಾ ಸರಸ್ವತಿ ಅನ್ನೋ ಮಂತ್ರ ಯಾಕೆ ಉಪಯೋಗಿಸ್ತಾ ಇದ್ದೀವಿ ಕುಬೇರ ಮುದ್ರೆಯಲ್ಲಿ ಅಂದರೆ, ಮನೆಯಲ್ಲಿರತಕ್ಕಂಥ ಎಲ್ಲ ಮಂದಿಗಳಲ್ಲೂ ಕೂಡ ನಾವು ಒಟ್ಟಿಗೆ ಕೂಡಿ ಬಾಳಬೇಕು, ಭಿನ್ನಾಭಿಪ್ರಾಯಗಳು ನಾಶ ಆಗಬೇಕು, ಸುಖ ಸಂತೋಷಗಳು ಬಾಳಬೇಕು ಅನ್ನೋದು ಆ ಒಂದು ಮತಿ ಬುದ್ಧಿ ಜ್ಞಾನ ಕೊಡೋದು ಈ ಸರಸ್ವತಿ. ಆದ್ದರಿಂದ ಮಹಾ ಸರಸ್ವತಿ ಅಂತ ಹೇಳಿ ಮುದ್ರೆಯಲ್ಲಿ ನಾವು ಸೇರಿಸಿ ಜಪ ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಇದು ಒಂದು ಭಾಳ ವಿಶೇಷವಾದ ಮಂತ್ರ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಪೂರ್ವಕ ಮುಖ ಮಾಡಿ ಕೂತ್ಕೊಂಡು ಜಪ ಮಾಡಿ. ಆಗ ನಿಮ್ಮ ಮನೆ ಮಂದಿರಲ್ಲಿ ನಿಮ್ಮನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ನಿಮ್ಮ ಬಿಟ್ಟು ಬದುಕಕ್ಕೆ ಆಗಲ್ಲ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗಿಬಿಡುತ್ತೆ. ವೀಕ್ಷಕರೇ, ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಬೆಂಗಳೂರಿನಿಂದ ಪತ್ರ ಬಂದಿದೆ. ಹೆಸರನ್ನ ದಯಮಾಡಿ ಗೌಪ್ಯವಾಗಿಡಿ ಅಂತ ಕೇಳ್ತಿದ್ದಾರೆ. ಪತ್ನಿಯ ಆರೋಗ್ಯದ ಸಮಸ್ಯೆ ಕುರಿತು ಒಂದಿಷ್ಟು ಮಾಹಿತಿಯನ್ನ, ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಗುರುಜಿಯವರ ಸಮಸ್ಯೆ ಏನಂದ್ರೆ, ಪತ್ನಿಗೆ ಕಿಡ್ನಿ ವೈಫಲ್ಯ ಆಗಿದೆ. ಈಗ ಕಿಡ್ನಿ ಸಮಸ್ಯೆಯಿಂದ ಕಳೆದ 10 ತಿಂಗಳಿನಿಂದ ಬಳಲ್ತಾ ಇದ್ದು, ಯಾವುದೇ ರೀತಿಯಾದಂಥ ಇನ್ನಿತರೆ ಸಮಸ್ಯೆಗಳು ಆಕೆಗಿಲ್ಲ. BP, ಸಕ್ಕರೆ ಕಾಯಿಲೆ ಯಾವುದೂ ಇಲ್ಲ. ಆದರೂ ಕೂಡ ವೈದ್ಯರು ಹೇಳಿರುವಂತಹ ಕಾರಣಕ್ಕೂ ಕಾಯಿಲೆಗೂ ಯಾವುದೇ ರೀತಿ ಹೊಂದಾಣಿಕೆ ಅನ್ನೋದು ಆಗ್ತಾ ಇಲ್ಲ. ಇದಕ್ಕೂ ಮುಂಚಿತವಾಗಿ 6 ವರ್ಷದ ಮಗನಿಗೆ ಮೂತ್ರದಲ್ಲಿ ರಕ್ತ ಹೋಗ್ತಿತ್ತು. ಈಗ ಅದು ಕೂಡ ಸರಿ ಹೋಗಿದೆ ಅಂತ ಹೇಳಿದ್ದಾರೆ. ಇನ್ನು ಕಾಯಿಲೆ ಬಂದಂತ ರೀತಿ ಅಂದ್ರೆ ಇವರು ಗಮನಿಸಿರುವಂತಹ ರೀತಿ ಹೇಗೆ ಅಂದ್ರೆ, ಪಕ್ಕದ ಮನೆಯವರು ತುಂಬಾ ಅಸೂಹೆ ಮನಸ್ಕರಾಗಿದ್ದು, ನಾವು ಉಪಯೋಗಿಸುತ್ತಿದ್ದಂಥ ವಸ್ತುಗಳನ್ನು ಕದ್ದಿದ್ದಾರೆ. ಆ ವಸ್ತುಗಳು ಯಾವುದು ಅನ್ನೋದು ನಮಗೆ ತಿಳಿದಿದೆ. ಅದರ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ ಗುರುಜಿ. ಇದರಿಂದ ನಮ್ಗೆ ಹಿಂಗಾಗಿದೆ ಅನ್ನೋದು ನಮಗೆ ತಿಳಿದು ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಮನೆಯಲ್ಲಿ ಇದಾದ ಮೇಲೆ, ಈ ಪ್ರಯೋಗಗಳೆಲ್ಲ ಆದ ಮೇಲೆ ಕನ್ನಡಿ ಒಡೆದಿದ್ದು ಗೊತ್ತಾಗಿದೆ. ಇನ್ನು ದೇವರ ಫೋಟೋ ಜಾರಿ ಬಿದ್ದಿದೆ. ಈ ರೀತಿ ಅರಿಶಿನ ಕುಂಕುಮ ಮನೆಯಲ್ಲಿ ಚೆಲ್ಲೋದು, ಇದೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಅಪಶಕುನಗಳು ಯಾಕಾಗಿ ಆಗ್ತಿದೆ, ನಾವು ಅನ್ಕೊಂಡಿದ್ದು ನಿಜಾನ ಅನ್ನೋದು ಕೇಳ್ತಾ ಇದ್ದಾರೆ. ಇನ್ನು ಕಾಯಿಲೆ ಪ್ರಾರಂಭಕ್ಕೆ 1.5 ತಿಂಗಳ ಮೊದಲಿಂದಲೂ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಕಣ್ಣಿನ ರೆಪ್ಪೆ ಹೊಡ್ಕೊಳ್ಳೋದು ವಿಪರೀತವಾಗಿದೆ. ಕಾಗೆ ಕೂಗುತ್ತೆ. ಯಾಕೆ ಈ ರೀತಿ ನಮಗೆ ಭಾಸವಾಗ್ತಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಎಲ್ಲವನ್ನ ಕಳ್ಕೊಂಡಿದೀವಿ. ತಾಯಿ ಕೂಡ ಕಳ್ಕೊಂಡ್ವಿ. ಕಷ್ಟಪಟ್ಟು ಒಂದು ಮನೆಯನ್ನ ಕಟ್ಟಿದ್ವಿ. ಈಗ ತಾಯಿನೂ ಇಲ್ಲ ನಮಗೆ ಆ ಮನೆಯಲ್ಲಿ. ಹೊರಗಿನಿಂದ ಮನೆಗೆ ಬಂದ ತಕ್ಷಣ ಒಂದು ರೀತಿಯಾದಂಥ ಮಂಕು ಕವಿದಂಗಾಗತ್ತೆ ಮನೆಯಲ್ಲಿ. ಇರಕ್ಕೆ ಮನಸ್ಸೇ ಆಗಲ್ಲ ಅಂತ ಹೇಳ್ತಿದ್ದಾರೆ. ತುಂಬು ಕುಟುಂಬ 15-20 ಜನ ನಾವು ಜೊತೆಗಿದ್ವಿ. ಈಗ ಆತ್ಮೀಯತೆ, ಹೊಂದಾಣಿಕೆ ಯಾವುದೂ ಇಲ್ಲದೆ ಅನಾಥ ಪ್ರಜ್ಞೆ ನಮ್ಮನ್ನ ಕಾಡ್ತಾ ಇದೆ. ಮನೆಯಲ್ಲಿ ತಿಂದು ಕೂತ್ಕೊಳ್ಳೋಕ್ಕೂ ಕೂಡ
2 ಹೊತ್ತಿನ ಊಟಕ್ಕೂ ಲೆಕ್ಕಾಚಾರ ಮಾಡುವಂಥ ಪರಿಸ್ಥಿತಿ ಇದೆ. ಇವೆಲ್ಲದಕ್ಕೂ ಒಂದು ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದ್ದಾರೆ. ಈ ಸಿಂಪ್ಟಮ್ಸ್ ನಾನು ಆಗಲೇ ಹಂಚ್ಕೊಂಡಿದ್ದೀನಿ ವೀಕ್ಷಕ ಬಾಂಧವರಲ್ಲಿ. ಇದೊಂದು ವಿಶೇಷವಾದ ಮಂತ್ರ ಪ್ರಯೋಗ. ಅದೊಂದು ಮೂತ್ರಕ್ಕೆ ಸಂಬಂಧಪಟ್ಟದ್ದು. ಹೊಕ್ಕಳಿನ ಕೆಳಭಾಗದಲ್ಲಿರತಕ್ಕಂಥ ಎಲ್ಲ ಅಂಗಗಳನ್ನು ಸ್ತಂಭನ ಮಾಡುವಂಥ ಒಂದು ಮಹಾಪ್ರಯೋಗ. ಈಗಾಗಲೇ ಅವ್ರ ಮನೆ ವಸ್ತುಗಳನ್ನು ಕಳ್ತನ ಆಗಿದೆ, ತೊಗೊಂಡೋಗಿ ಅದು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಸೂಕ್ತ ಪರಿಹಾರ ಅಂದರೆ ಮನೆಯೊಳಗೆ ನೀವು ಪ್ರತ್ಯಂಗಿರ ಹೋಮ ಮಾಡೋದು ಭಾಳ ಒಳ್ಳೆಯದು. ಇಮಿಡಿಯೇಟಾಗಿ ಮಹಾಪ್ರತ್ಯಂಗಿರ ಹೋಮ ಮಾಡಿಸಿ, ಇಲ್ಲಾಂದರೆ ಪ್ರತ್ಯಂಗಿರ ಮುದ್ರೆ ಧಾರಣೆ ಮಾಡಿ. ಈ ರೀತಿ ಪ್ರತ್ಯಂಗಿರ ಮುದ್ರೆ ಧಾರಣೆ ಮಾಡಿ ಓಂ ಆಂ ಹ್ರೀಂ ಕ್ರೋಂ ಕೃಷ್ಣವಾಸಸೆ ಶತಸಹಸ್ರ ಸಿಂಹವದನೆ ಮಹಾಭೈರವಿ ಜ್ವಲ ಜಲ ಜ್ವಾಲಾ ಜಿಹ್ವಾ ಕರಾಲವದನೆ ಪ್ರತ್ಯಂಗಿರೆ ಹ್ರೀಂ ಕ್ಷೋಂ ಓಂ ನಮೋ ನಾರಾಯಣಾಯ ಓಂ ಗೃಹಿ ಸೂರ್ಯ ಆದಿತ್ಯೋ ಸಹಸ್ರಾರ ಓಂ ಫಟ್ ಸ್ವಾಹ ಅಂಥೇಳಿ ಮುದ್ರೆ ಧಾರಣೆ ಮಾಡಿ ಜಪ ಮಾಡಿದ್ದೆ ಆದರೆ ನಿಮ್ಗೆ ಕಳೆದೋಗಿರೋ ವಸ್ತು ಮತ್ತೆ ವಾಪಸ್ ಬರುತ್ತೆ. ಮಾಡಿಸೋರು ತುಂಬ ತೊಂದರೆ ಆಗುತ್ತೆ, ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ, ಚೆನ್ನಾಗಿರ್ತೀರ. ಖಂಡಿತ ಈ ಪ್ರತ್ಯಂಗಿರ ಮುದ್ರೆ ಮಾಡಿ ಇಲ್ಲ ಹೋಮ ಮಾಡಿಸಿ, ಒಳ್ಳೆಯದಾಗುತ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ಎಲ್ಲಾ ಮಾಹಿತಿ ವಿಷಯಗಳಿಗೋಸ್ಕರ ಧನ್ಯವಾದಗಳು. ಸಾಯಿರಾಮ್. ವೀಕ್ಷಕರೇ, ಹೋಗ್ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.